everyone. Here is the lesson Colors of Silence. Colors which came from the silence. Here in this lesson we will come to know about the greatest Indian artist Satish Gujral. This lesson is about his life, how he became the Indian foremost artist, what are the problems he faced in his childhood and how he became an artist. ಮಕ್ಕಳೇ, ಕಲರ್ಸ್ ಆಫ್ ಸೈಲೆನ್ಸ್ ಅಂದರೆ ನಿಶ್ಶಬ್ದದಲ್ಲಿ ಮೂಡಿಬಂದಂತಹ ಬಣ್ಣಗಳು ಅಂತಕ್ಕಂಥದ್ದು ಈ ಪಾಠ ಭಾರತದ ಒಬ್ಬ ಶ್ರೇಷ್ಠ ಚಿತ್ರಕಾರರು ಆಗಿರ್ತಕ್ಕಂತಹ ಕಲಾವಿದರಾಗಿರ್ತಕ್ಕಂತಹ ಸತೀಶ್ ಗುಜ್ರಾಲ್ರವರ ಜೀವನದ ಬಗ್ಗೆ ಆಗಿದೆ. ಚಿಕ್ಕ ವಯಸ್ಸಿನಲ್ಲೇ ಅವರು ಅನುಭವಿಸಿದ ತೊಂದರೆಗಳೇನು, ಅವರು ಹೇಗೆ ಒಬ್ಬ ಚಿತ್ರಕಾರರಾಗಿ ಬದಲಾವಣೆ ಹೊಂದಿದರು, ಅವರ ಜೀವನದಲ್ಲಿ ನಡೆದ ಘಟನೆಗಳ ಬಗ್ಗೆ ಈ ಪಾಠ ನಮಗೆ ಕೊಟ್ಟಿದ್ದಾರೆ. Now let us begin the lesson Colors of Silence. Here in this lesson, Satish has in a boyhood he met a biggest accident in his life. Once in the evening, his friend came to meet him. His friend Surender came to meet Satish in evening and he asked Satish, why didn't you come to school today? Satish, ಇವತ್ತು ಯಾಕೆ ನೀನು ಸ್ಕೂಲ್ಗೆ ಬಂದಿಲ್ಲ ಅಂತ ಸುರೇಂದರ್ ಸತೀಶನ್ನು ಕೇಳ್ತಾನೆ. ಸತೀಶ್ ವಾಸ್ ಲೈಯಿಂಗ್ ಆನ್ ದ ಬೆಡ್ ಮೇಲೆ ಮಲಗಿರ್ತಾನೆ. ಇದನ್ನು ಕೇಳಿಸ್ಕೊಂಡಂಥ ಸತೀಶ್ ರಿಪ್ಲೈ ಮಾಡೋಕ್ಕೆ ಹೋಗೋದಿಲ್ಲ. ಸುರೇಂದರ್ ಇದನ್ನೇ 2-3 ಬಾರಿ ಈ ಪ್ರಶ್ನೆಯನ್ನು ಕೇಳಿರ್ತಾನೆ. ದೆನ್ ಸತೀಶ್ ರಿಪ್ಲೈಡ್ ದಟ್ ನೋ, ಐ ಆಮ್ ನಾಟ್ ವೆಲ್, ರಿಪ್ಲೈಡ್ ಸತೀಶ್. ಆಫ್ ಲೇಟ್ he had been down with something or other. ನೋ, ಐ ಆಮ್ ನಾಟ್ ವೆಲ್ ಅಂದರೆ ನನಗೆ ಮೈಗೆ ಹುಷಾರಿಲ್ಲ ಅಂತ ಸತೀಶ್ ರಿಪ್ಲೈ ಕೊಡ್ತಾರೆ. ಆ್ಯಂಡ್ he had been down with something or other. ಸತೀಶ್ ಏನಾದರೂ ಒಂದು ಹೀಗೆ ಅನಾರೋಗ್ಯದ ಕಾರಣದಿಂದ ಯಾವಾಗಲೂ ಸಹ ಏನಾಗ್ತಾನೆ, ಮನೆಯಲ್ಲೇ ಉಳ್ಕೊಳ್ತಾ ಇರ್ತಾನೆ. ಇದನ್ನು ಕೇಳಿದಂತಹ ಸುರೇಂದರ್ ಏನು ಮಾಡ್ತಾನೆ, ಸತೀಶ್ ಹತ್ರ ಬಂದು ಮತ್ತೆ ಕೇಳ್ತಾನೆ, ವೈ, ವಾಟ್ ಇಸ್ ದ ಮ್ಯಾಟರ್ ವಿತ್ ಯು ಸತೀಶ್? ಹಿಸ್ ಫ್ರೆಂಡ್ ಆಸ್ಕ್ಡ್ ವಿತ್ ಕನ್ಸರ್ನ್. ಹಿ ಪುಟ್ ಹಿಸ್ ಹ್ಯಾಂಡ್ ಆನ್ ಹಿಸ್ ಫೋರ್ಹೆಡ್ ಟು ಫೀಲ್ ಇಟ್. ಆ ಮಾತನ್ನು ಕೇಳಿದಂಥ ಸುರೇಂದರ್ ಕೇಳ್ತಾನೆ, ವೈ, ವಾಟ್ ಈಸ್ ದ ಮ್ಯಾಟರ್, ಏನಾಯಿತು ಸತೀಶ್ ನಿನಗೆ ಅಂತ ಹೇಳಿ ತುಂಬ ಕನ್ಸರ್ನ್, ಕಾಳಜಿಯಿಂದ ಕೇಳ್ತಾನೆ. ಅದರ ಜೊತೆಗೆ ಈ ಪುಟ್ ಈಸ್ ಹ್ಯಾಂಡ್ ಆನ್ ಈಸ್ ಫೋರ್ಹೆಡ್ ಟು ಫೀಲ್ ಇಟ್. ಆ ಸುರೇಂದರ್ ಬಂದು ಸತೀಶ್ನ ಹಣೆಯ ಮೇಲೆ ಕೈ ಇಟ್ಟು ಜಾಂದಿದೆಯೇನು ಅಂಥೇಳಿ ಚೆಕ್ ಮಾಡೋ ರೀತಿ ಅವನು ಪರೀಕ್ಷೆ ಕೂಡ ಮಾಡ್ತಾನೆ. ನೆಕ್ಸ್ಟ್ ಅದಕ್ಕೆ ಸತೀಶ್ ರಿಪ್ಲೈ ಮಾಡ್ತಾನೆ, ಐ ಡೋಂಟ್ ನೋ ಸುರೇಂದರ್, ಇಟ್ಸ್ ಬೀನ್ ಪ್ರೆಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. I get these terrible headaches and then feel as if everything going to dark and silent. I feel miserable. But why are you speaking so softly? I can barely hear you. ಸುರೇಂದರ್ನ ಮಾತಿಗೆ ಸತೀಶ್ ಉತ್ತರ ಕೊಡ್ತಾನೆ, ಐ ಡೋಂಟ್ ನೋ ಸುರೇಂದರ್, ನನಗೆ ಗೊತ್ತಾಗ್ತಾ ಇಲ್ಲ ಸುರೇಂದರ್. ಇಟ್ ಈಸ್ ಬಿನ್ ಪ್ರೆಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. ಅಂದರೆ ತನ್ನ ಕಾಲುಗಳಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಆ ಕಾಲುಗಳಿಗೆ ಆಪ್ರೇಷನ್ ಮಾಡಿದಾಗಲಿಂದ ಇಟ್ ಈಸ್ ಪ್ರಿಟಿ ಬ್ಯಾಡ್, ನನಗೆ ತುಂಬ ಏನೋ ಒಂದು ರೀತಿ ಆಗ್ತಾ ಇದೆ. ಐ ಗೆಟ್ ದಿಸ್ ಟೆರಿಬಲ್ ಹೆಡೇಕ್ಸ್ ಆ್ಯಂಡ್ ದೆನ್ ಫೀಲ್ ಆ್ಯಸ್ ಇಫ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಡಾರ್ಕ್ ಆ್ಯಂಡ್ ಸೈಲೆಂಟ್. ಆಪ್ರೇಷನ್ ಆದಮೇಲೆ ಏನಾಗ್ತಾ ಇದೆ, ನನಗೆ ಒಂದು ರೀತಿ ಭಯಂಕರವಾದಂತಹ ತಲೆನೋವುಗಳು ಬರ್ತಾ ಇದೆ. ಆ್ಯಂಡ್ ಎವ್ರಿಥಿಂಗ್ ಸೀಮ್ಸ್ ಟು ಬಿ ಡಾರ್ಕ್ ಆ್ಯಂಡ್ ಸೈಲೆಂಟ್. ನನಗೆ ಎಲ್ಲವೂ ಸಹ ಸೈಲೆಂಟ್ ಆಗ್ತಾ ಇದೆ, ಏನೂ ಕೇಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಏನೂ ಕೇಳ್ತಾ ಇಲ್ಲ ನನಗೆ ಅಂತ ಹೇಳಿ ಸತೀಶ್ ಹೇಳ್ತಾನೆ. ಐ ಫೀಲ್ ಮಿಸರೇಬಲ್, ನನಗಿದೊಂದು ರೀತಿ ಆಶ್ಚರ್ಯ ಅನ್ನಿಸ್ತಾ ಇದೆ. ಬಟ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ, ಐ ಕ್ಯಾನ್ ಬೇರ್ಲಿ ಹಿಯರ್ ಯು. ಆಗ ಸತೀಶು ಸುರೇಂದ್ರಗೆ ಹೇಳ್ತಾನೆ, ನೀನು ಸರಿ, ನೀನು ಯಾಕೆ ಇಷ್ಟು ಸಾಫ್ಟಾಗಿ ಸ್ಲೋ ಆಗಿ ಮಾತಾಡ್ತಾ ಇದೀಯಾ? ಐ ಕ್ಯಾನ್ ಹಿಯರ್ ಯು ಬೇರ್ಲಿ, ನನಗೆ ನೀನು ಮಾತಾಡೋದು ತುಂಬ ಸ್ವಲ್ಪ ಕೇಳಿಸ್ತಾ ಇದೆ, ಸ್ವಲ್ಪ ಜೋರಾಗಿ ಮಾತಾಡು ಅಂತ ಹೇಳ್ತಾನೆ. ಬಟ್ ಸುರೇಂದರ್ ವಾಸ್ ಅಮೇಜ್ಡ್ ಬಿಕಾಸ್ ಸುರೇಂದರ್ ನಿಧಾನವಾಗಿನೂ ಮಾತಾಡ್ತಾ ಇರಲ್ಲ, ತುಂಬ ಜೋರಾಗೆ ಮಾತಾಡ್ತಾ ಇರ್ತಾನೆ. ಹಿಯರ್ Surender gave him a strange look. He had certainly not been speaking softly. Has he lost his hearing?
wandered Surinder. Surinder gave him a strange look. ಸುರೇಂದರ್ ಆ ಸತೀಶ್ನ ಒಂದು ರೀತಿ ನೋಡ್ತಾನೆ. ಯಾಕಪ್ಪ ಅಂದರೆ ಈಸ್ ನಾಟ್ ಬೀನ್ ಸ್ಪೀಕಿಂಗ್ ಸಾಫ್ಟ್ಲಿ. ಸುರೇಂದರ್ ಏನು ತುಂಬ ಸ್ಲೋವಾಗಿ ನಿಧಾನವಾಗಿ ಮಾತಾಡ್ತಾ ಇರಲಿಲ್ಲ, ತುಂಬ ಜೋರಾಗಿ ಗಟ್ಟಿಯಾಗಿ ಮಾತಾಡ್ತಾ ಇರ್ತಾನೆ. ಆ ಸುರೇಂದರ್ ಮನಸ್ಸಲ್ಲೇ ಅಂದ್ಕೊಳ್ತಾನೆ, ಹೀ ಈಸ್ ಲಾಸ್ಟ್ ಈಸ್ ಹಿಯರಿಂಗ್. ಎಲ್ಲೋ ಇವನಿಗೆ ಕಿವಿ ಕೇಳೋದು ನಿಂತೋಗ್ಬಿಟ್ಟಿದೆ, ಇವನಿಗೆ ಎಲ್ಲೋ ಕಿವಿ ಕೇಳಿಸ್ತಾ ಇಲ್ಲ, ಇವನು ಕಿವುಡ ಆಗಿಬಿಟ್ಟಿದ್ದಾನೆ ಅಂತೇಳಿ ಸುರೇಂದರ್ ತನ್ನ ಮನಸ್ಸಲ್ಲೇ ಅಂದ್ಕೊಂಡು seeing that Satish was in pain, Surender now got to go. Will you come to school tomorrow? He asked. ಸತೀಶನ್ ತುಂಬ ನೋವಲ್ಲಿರೋದನ್ನು ನೋಡಿದಂಥ ಸುರೇಂದರ್ ಮನೆಗೆ ಹೋಗೋದಕ್ಕೆ ಎದ್ದೇಳ್ತಾ ಹೇಳ್ತಾನೆ, ವಿಲ್ ಯು ಕಮ್ ಟು ಸ್ಕೂಲ್ ಟುಮಾರೋ? ನಾಳೆ ಸ್ಕೂಲ್ಗೆ ಬರ್ತೀಯಾ ಅಂತ ಸತೀಶ್ನನ್ನು ಕೇಳ್ತಾನೆ. ಆ್ಯಂಡ್ ಸತೀಶ್ ನೋಡೆಡ್ ಈಸ್ ಹೆಡ್. ಸತೀಶ್ ಅದಕ್ಕೆ ತಲೆಯನ್ನು ಆಡಿಸ್ತಾನೆ. ದೆನ್ ಸುರೇಂದರ್ ವೆಂಟ್ ಆಫ್ ಫ್ರಮ್ ದಿ ಹೌಸ್ ಆಫ್ ಸತೀಶ್. ಸತೀಶ್ನ ಮನೆಯಿಂದ ಸುರೇಂದರ್ ಏನು ಮಾಡ್ತಾನೆ, ಹೊರಟೋಗ್ತಾನೆ. ಇಲ್ಲಿ ಸತೀಶ್ಗೆ ಏನಾಗಿತ್ತು ಅಂದಾಗ, ಹಿಯರ್ ಈಸ್ ದ ಇನ್ಸಿಡೆಂಟ್. ದರ್ ಹ್ಯಾಡ್ ಬೀನ್ an accident when he went hiking with his father and brother Inder. They were crossing a rickety bridge over some rapids. The boys stood at and looked down at the swirling water below them. Look how the water is rushing at that spot, Satish pointed out to his brother. Just then his foot slipped and losing his balance, he fell into the rapids. His screams were lost in the rushing sounds of water. When he regained consciousness, his legs were in plaster cast and his head hurt badly. He was bruised and aching all over. ಆ ಸತೀಶ್ನಿಗೆ ಏನಾಗಿತ್ತು, ಯಾಕೆ ಅವನು ಮನೆಯಲ್ಲೇ ಉಳ್ಕೊಂಡ, ಅವನಿಗೆ ಕಾಲುಗಳಿಗೆ ಏಕೆ ಆಪ್ರೇಷನ್ ಆಗಿತ್ತು ಅಂದಾಗ, ಅವರು ಸತೀಶ್ ಮತ್ತು ಅವರ ತಂದೆ ಅವರ ಅಣ್ಣ ಇಂದರ್ನ ಜೊತೆ ಸೇರಿ ಹೈಕಿಂಗ್ ಒಂದು ಇಯರ್ ಬ್ಯಾಕ್ ಏನು ಮಾಡಿರ್ತಾರೆ, ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಅವರು ಒಂದು ಹೈಕಿಂಗ್ ಟ್ರಿಪ್ ಹೋಗಿರ್ತಾರೆ. ಆ್ಯಂಡ್ ದೇ ವೆಂಟ್ ಫಾರ್ ಹೈಕಿಂಗ್ ವಿತ್ ಹಿಸ್ ಫಾದರ್ ಆ್ಯಂಡ್ ಬ್ರದರ್ ಇಂದರ್. ದೇ ವರ್ ಕ್ರಾಸಿಂಗ್ ರಿಕೆಟಿ ಬ್ರಿಡ್ಜ್ ಓವರ್ ಸಮ್ ರ್ಯಾಪಿಡ್ಸ್. ಅವ್ರು ಏನು ಮಾಡ್ತಾ ಇರ್ತಾರೆ, ಒಂದು ಸಣ್ಣದಾಗಿರ್ತಕ್ಕಂಥ ಬ್ರಿಡ್ಜ್ ಓವರ್ ಸಮ್ ರ್ಯಾಪಿಡ್ಸ್. ರ್ಯಾಪಿಡ್ಸ್ ಅಂದರೆ ಜೋರಾಗಿ ಹರಿತಕ್ಕಂಥ ನೀರಿನ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಸಣ್ಣದಾದಂತಹ ಮರದ ಬ್ರಿಡ್ಜ್ನ ಮೇಲೆ ನಡ್ಕೊಂಡು ಹೋಗಬೇಕಾದ್ರೆ, ದ ಬಾಯ್ಸ್ ಸ್ಟುಡ್ ಆ್ಯಂಡ್ ಲುಕ್ ಡೌನ್ ಅಟ್ ದ ಸ್ವಿರ್ಲಿಂಗ್ ವಾಟರ್ ಬಿಲೋ ದೆಮ್. ಆ ಇಬ್ಬರು ಮಕ್ಕಳು ಏನು ಮಾಡ್ತಾರೆ, ಆ ಬ್ರಿಡ್ಜ್ನ ಮಧ್ಯದಲ್ಲಿ ನಿಂತ್ಕೊಂಡು ಕೆಳಗಡೆ ನೀರು ಹರಿತಕ್ಕಂಥ ನೀರಲ್ಲಿ ಸ್ವಿರ್ಲಿಂಗ್, ನೀರು ಸುಳಿಯಾಗಿ ಸುತ್ತಾ ಇರ್ತಕ್ಕಂಥದ್ದನ್ನು ನೋಡಿಕೊಂಡು ಮಾತಾಡ್ತಾ ಇರ್ತಾರೆ. ಲುಕ್ ಹೌ ದ ವಾಟರ್ ಈಸ್ ರಶಿಂಗ್ ಅಟ್ ದಟ್ ಸ್ಪಾಟ್, ಸತೀಶ್ ಪಾಯಿಂಟೆಡ್ ಔಟ್ ಈಸ್ ಬ್ರದರ್. ಸತೀಶ್ ಏನು ಮಾಡ್ತಾನೆ, ಅಲ್ಲಿ ನಿಂತ್ಕೊಂಡು ತನ್ನ ಅಣ್ಣನಿಗೆ ಹೇಳ್ತಾನೆ, ನೋಡು ಅಲ್ಲಿ ನೀರು ಎಷ್ಟು ಜೋರಾಗಿ ಸುತ್ತುತ್ತಾ ಇದೆ, ಜೋರಾಗಿ ಹೋಗ್ತಾ ಇದೆ ಅಂತ ಹೇಳಬೇಕಾದ್ರೆ, ಜಸ್ಟ್ ದೆನ್ ಹೀಸ್ ಫುಟ್ ಸ್ಲಿಪ್ಡ್ ಆ್ಯಂಡ್ ಲೂಸಿಂಗ್ ಹಿಸ್ ಬ್ಯಾಲೆನ್ಸ್ ಹೀ ಫೆಲ್ ಇನ್ ಟು ದಿ ರ್ಯಾಪಿಡ್ಸ್. ಆ ಥರ ಹೇಳ್ತಾ ಇರಬೇಕಾದ್ರೆ ಏನಾಗುತ್ತೆ, ಅವನ ಬ್ಯಾಲೆನ್ಸನ್ನು ತಪ್ಪಿ ಫುಟ್ ಸ್ಲಿಪ್ಡ್, ಕಾಲು ಜಾರಿ ಏನು ಮಾಡ್ತಾನೆ, ಈ ಫೆಲ್ ಇನ್ ಟು ದಿ ರ್ಯಾಪಿಡ್ಸ್, ಆ ಜೋರಾಗಿ ಹರಿತಕ್ಕಂಥ ನೀರಿಗೆ ಬಿದ್ದು ಬಿಡ್ತಾನೆ. ಈ ಸ್ಕ್ರೀಮ್ಸ್ ವರ್ ಲಾಸ್ಟ್ ಇನ್ ದ ರಶಿಂಗ್ ಸೌಂಡ್ ಆಫ್ ವಾಟರ್. ಆ ಸತೀಶನು ಜೋರಾಗಿ ಕೂಗ್ತಕ್ಕಂಥ ಸೌಂಡ್ ಏನಾಗುತ್ತೆ, ಆ ಜೋರಾಗಿ ರಶಿಂಗ್ ಸೌಂಡ್ ಆಫ್ ವಾಟರ್, ಜೋರಾಗಿ ಹರಿತಕ್ಕಂಥ ನೀರಿನ ಶಬ್ದದೊಂದಿಗೆ ಅದು ಕೇಳಿಸೋದೇ ಇಲ್ಲ. ವೆನ್ ಹಿ ರೀಗೈನ್ಡ್ ಕಾನ್ಷಿಯಸ್ನೆಸ್, ಆ ಸತೀಶ್ಗೆ ಮತ್ತೆ ಪ್ರಜ್ಞೆ ಬಂದಾಗ, ಈಸ್ ಲೆಗ್ಸ್ ವರ್ ಇನ್ ಪ್ಲಾಸ್ಟರ್ ಕ್ಯಾಸ್ಟ್, ಅವನ ಕಾಲುಗಳಿಗೆ ಪ್ಲಾಸ್ಟರ್ ಕ್ಯಾಸ್ಟ್ ಅಂದಾಗ ಸಿಮೆಂಟ್ ಕ್ಯಾಸ್ಟಿಂಗ್ ಅಂತ ಹೇಳ್ತಿರೋ, ಕಾಲು ಮುರಿದಾಗ ಹಾಕ್ತಾರಲ್ವ, ಆ ರೀತಿ ಒಂದು ಪ್ಲಾಸ್ಟರ್ ಕ್ಯಾಸ್ಟ್ ಹಾಕಿರ್ತಾರೆ. ಆ್ಯಂಡ್ ಈಸ್ ಹೆಡ್ ಹರ್ಟ್ ಬ್ಯಾಡ್ಲಿ, ಅವನ ತಲೆಗೆ ತುಂಬ ಗಾಯ ಆಗಿರುತ್ತೆ. ಹಿ ವಾಸ್ ಬ್ರೂಸಿಡ್ ಆ್ಯಂಡ್ ಆ್ಯಕಿಂಗ್ ಆಲ್ ಓವರ್, ಅವನ ಮೈಯಲ್ಲೆಲ್ಲ ತುಂಬ ಗಾಯಗಳಾಗಿರುತ್ತೆ ಮತ್ತು ಅವನ ಬಾಡಿಯೆಲ್ಲ ತುಂಬ ಆ್ಯಕಿಂಗ್ ಪೇಯ್ನನ್ನು ಅನುಭವಿಸ್ತಾ ಇರ್ತಾನೆ. ದಿಸ್ ವಾಸ್ ದ ಇನ್ಸಿಡೆಂಟ್ ಆರ್ ಆಕ್ಸಿಡೆಂಟ್ ಹ್ಯಾಪನ್ಡ್ ಇನ್ ಸತೀಶ್ ಲೈಫ್ ವೆನ್ ಹಿ ವಾಸ್ ಇನ್ ಬಾಯ್. ವೆನ್ ಹಿ ವೆಂಟ್ ಟ್ರಿಪ್ ವಿತ್ ಹಿಸ್ ಫಾದರ್ ಆ್ಯಂಡ್ ಬ್ರದರ್ ಇನ್ ದ ಟು ಕಾಶ್ಮೀರ್, there he met with an accident. He fell into the rapids and got big fractures to his legs. To make his legs heal, several operations to be made to the legs. Due to that operations, he is lost his hearing. ಆ ಕಾಲುಗಳಿಗೆ ಆಪರೇಷನ್ ಮಾಡಿದಾಗ ಏನಾಗುತ್ತೆ, ಅವನಿಗೆ ಕಿವಿ ಕೇಳದೆ ಇರತಕ್ಕಂಥ ಸಮಸ್ಯೆ ಉಂಟಾಗುತ್ತೆ. Now let us see how the accident is happened. Now see, here is Satish and his brother Inder. They were walking on the rickety bridge. When both were looking down to the rushing water, here
ಸತೀಶ್ ಫೆಲ್ ಇನ್ ಟು ದಿ ರ್ಯಾಪಿಡ್. ಸತೀಶ್ ಏನು ಮಾಡ್ತಾನೆ, ಆ ರ್ಯಾಪಿಡ್ಸ್ಗೆ ಬಿದ್ದು ಈ ರೀತಿ ಗಾಯಗಳನ್ನು ಮಾಡಿಕೊಂಡಿರ್ತಾನೆ. ನಾವು ನೆಕ್ಸ್ಟ್, ಎ ಸ್ಲೋ tear trickled down his cheek after Surender left. It felt as if some huge weight was pressing upon his head, making everything seem far away and silent. He felt helpless and upset at being confined to bed as he was. The silence was the worst. Everything seems like a scene from the pantomime show. He wanted to scream to break the silence, but didn't. For the 8-year-old boy, this was terrible. The doctors don't know the cause except that it was caused by medicines given to treat his legs. ಸುರೇಂದರ್ ಏನು ಮಾಡ್ತಾನೆ, ಮನೆಯಿಂದ ಹೋದ ತಕ್ಷಣ ಆ ಸತೀಶ್ಗೆ ಎ ಟೀಯರ್ ಟಿಕಲ್ ಡೌನ್ ಈಸ್ ಚೀಕ್ಸ್, ಅವನ ಕಣ್ಣಿನಿಂದ ಕಣ್ಣೀರಿನ ಹನಿಗಳು ಕೆನ್ನೆಯ ಮೇಲೆ ಬರುತ್ತೆ. ಇಟ್ ಫೆಲ್ಟ್ ಆಸ್ ಇಫ್ ಸಮ್ ವೇಟ್ was pressing upon his head, making everything seems far away and silent. ಅವನ ತಲೆಯ ಮೇಲೆ ಹೆಚ್ಚು ಭಾರ ಇದ್ದ ಹಾಗೆ ಪ್ರೆಸ್ ಆದಂಗೆ ಅನಿಸ್ತಾ ಇರುತ್ತೆ. ಆ್ಯಂಡ್ ಬಿಕಮ್ಸ್ ಎವ್ರಿಥಿಂಗ್ ಸೈಲೆಂಟ್, ಎಲ್ಲವೂ ಸಹ ಸೈಲೆಂಟ್ ಆಗಿಬಿಟ್ಟಿರುತ್ತೆ. ಈ ಫೆಲ್ಟ್ ಹೆಲ್ಪ್ಲೆಸ್ ಆ್ಯಂಡ್ ಅಪ್ಸೆಟ್ ಆಟ್ ಬೀಯಿಂಗ್ ಕನ್ಫೈನ್ಡ್ ಟು ಬೆಡ್ ಆ್ಯಸ್ ಹಿ ವಾಸ್ ಹೆಲ್ಪ್ಲೆಸ್. ಅವನು ಏನೂ ಮಾಡ್ಕೊಳಕ್ಕಾಗ್ತಾರಲ್ಲ, ತುಂಬ ಅಪ್ಸೆಟ್ ಆಗಿರ್ತಾನೆ. ಆ್ಯಂಡ್ ಬೀಯಿಂಗ್ ಕನ್ಫೈನ್ಡ್ ಟು ದಿ ಬೆಡ್, ಅವನು ಆ ಬೆಡ್ಗೆ ಕನ್ಫೈನ್ಡ್, ಬಂದಿ ಆಗಿಬಿಟ್ಟಿರ್ತಾನೆ. ಆ ಬೆಡ್ ಬಿಟ್ಟು ಹೋಗೋ ಆಗಿರಲ್ಲ. ಕಾಲುಗಳಿಗೆ ಗಾಯ ಆಗಿರುತ್ತೆ, ಆಪ್ರೇಷನ್ ಆಗ್ತಾ ಇರುತ್ತೆ, ಜ್ವರ ಬರ್ತಾ ಇರುತ್ತೆ, ಜೊತೆಗೆ ಅದು ಕಿವಿ ಸಹ ಕೇಳದೆ ಆಗ್ಬಿಟ್ಟು ಏನು ಮಾಡಿರ್ತಾನೆ, ಬೆಡ್ಗೆ ಬಂದಿ ಆಗಿಬಿಟ್ಟಿರ್ತಾನೆ. ದ ಸೈಲೆನ್ಸ್ ವಾಸ್ ದ ವರ್ಸ್ಟ್. ಆ ಒಂದು ಸೈಲೆನ್ಸ್, ಇಷ್ಟು ದಿನ ಚೆನ್ನಾಗಿದ್ದಂತಹ ಹುಡುಗ ಏಕಾಏಕಿ ಕಿವಿ ಕೇಳದೆ ಆದಾಗ ಇಟ್ ಈಸ್ ಅ ವೆರಿ ವೆರಿ ಟೆರಿಬಲ್ ಆ್ಯಂಡ್ ವರ್ಸ್ಟ್. ಅವನಿಗೆ ತುಂಬ ಭಯಾನಕವಾಗಿರುತ್ತೆ. ಎವ್ರಿಥಿಂಗ್ ಸೀಮ್ಸ್ ಲೈಕ್ ಎ ಸೀನ್ಸ್ ಫ್ರಮ್ ದ ಸಮ್ ಪ್ಯಾಂಟಮೈಮ್ ಶೋ. ಪ್ಯಾಂಟಮೈಮ್ ಅಂದಾಗ ಮೂಕಿ ಚಿತ್ರ. ಅವನು ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಘಟನೆಗಳನ್ನು ನೋಡ್ತಾ ಇರ್ತಾನೆ, ಆದರೆ ಯಾವುದೇ ಸೌಂಡ್ ಕೇಳ್ತಾ ಇರೋದಿಲ್ಲ. ಒಂದು ಮೂಕಿ ಚಿತ್ರ, ಚಲನಚಿತ್ರ ನೋಡಿದ ಹಾಗೆ ಬರೀ ಆಕ್ಷನ್ಸ್ ಮಾತ್ರ ಅವನಿಗೆ ಕಾಣ್ತಾ ಇರುತ್ತೆ, ಏನೂ ಕೇಳಿಸ್ತಾ ಇರೋದಿಲ್ಲ. ಹಿ ವಾಂಟೆಡ್ ಟು ಸ್ಕ್ರೀಮ್ ಟು ಬ್ರೇಕ್ ದ ಸೈಲೆನ್ಸ್ ಬಟ್ ಡಿಡಂಟ್. ಆದರೆ ಆ ಒಂದು ಸೈಲೆನ್ಸನ್ನು ಹೊಡೆದಿಬೇಕು ಅಂತೇಳಿ ತುಂಬ ಜೋರಾಗಿ ಕೂಕ್ಕೋಬೇಕು ಅಂದ್ಕೊಳ್ತಾನೆ, ಬಟ್ ಅವನ ಕೈಯಲ್ಲಿ ಅದು ಸಾಧ್ಯ ಆಗ್ತಾ ಇರಲ್ಲ. ಫಾರ್ ದ 8-year-old ಬಾಯ್ ದಿಸ್ ವಾಸ್ ಟೆರಿಬಲ್. ಅವನೇನು ದೊಡ್ಡ ಹುಡುಗ ಆಗಿರೋದಿಲ್ಲ, ಕೇವಲ 8 ವರ್ಷದ ಹುಡುಗ ಆಗಿರ್ತಾನೆ. ಆ 8 ವರ್ಷದ ಹುಡುಗ ಆಕ್ಸಿಡೆಂಟ್ಗಿಂತ ಮೊದಲು ತುಂಬ ಚೆನ್ನಾಗಿರ್ತಾನೆ. ಆಕ್ಸಿಡೆಂಟ್ ಆದಮೇಲೆ ಅವನ ಆ ಲೆಗ್ಸ್ಗೆ ಏನು ಆಪ್ರೇಷನ್ಸ್ ನಡೀತಾ ಇತ್ತು, ಆಗ ಹಿ ಲಾಸ್ಟ್ ಈಸ್ ಹಿಯರಿಂಗ್. ಆಗ ಅವನಿಗೆ ಆ ಒಂದು ಕೇಳಿಸುವಂತಹ ಒಂದು ಶಕ್ತಿ ಹೊರಟೋಗುತ್ತೆ, ಕಿವುಡನಾಗ್ಬಿಡ್ತಾನೆ. ಅದು ಅವನಿಗೆ ತುಂಬ ಕಷ್ಟದ ಒಂದು ಸಿಚುವೇಶನ್ ಆಗಿರುತ್ತೆ. ಡಾಕ್ಟರ್ಸ್ ಡಿಡಂಟ್ ನೋ ದ ಕಾಸ್ ಎಕ್ಸೆಪ್ಟ್ ದಟ್ ಇಟ್ ವಾಸ್ ಕಾಸ್ಡ್ ಬೈ ಮೆಡಿಸಿನ್ಸ್ ಗಿವನ್ ಟು ಟ್ರೀಟ್ ಹಿಸ್ ಲೆಗ್ಸ್. ಆದರೆ ಡಾಕ್ಟರ್ಸ್ಗೆ ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗೋದಿಲ್ಲ. ಆದರೆ ಡಾಕ್ಟರ್ಸ್ ಎಲ್ಲ ಏನು ಅಂದ್ಕೋತಾರೆ ಅಂದರೆ, ಅವನ ಕಾಲುಗಳಿಗೆ ವಾಸಿಯಾಗಬೇಕು ಅಂತ ಕೊಡ್ತಕ್ಕಂಥ ಮೆಡಿಸಿನ್ಸ್ನ ಸೈಡ್ ಎಫೆಕ್ಟಿಂದ ಅವನಿಗೆ ಕಿವಿ ಕೇಳಿಸ್ದಾಗಿದೆ ಅಂತೇಳಿ ಅಂದ್ಕೋತಾರೆ. ಆಗ ಸತೀಶ್ ಏನು ಮಾಡ್ತಾನೆ, ಮನೆಯಲ್ಲೇ ಉಳ್ಕೋಬೇಕಾಗುತ್ತೆ, ಅವನ ಸ್ಕೂಲನ್ನು ಸಹ ಬಿಡಬೇಕಾಗುತ್ತೆ. ಆದರೆ ಅವರ ತಂದೆ ಅವತಾರ್ ನಾರಾಯಣ್ ಮಾತ್ರ ಹಿ ಡಸಂಟ್ ಲೂಸ್ ದ ಹೋಪ್ ಆನ್ ಹಿಸ್ ಸನ್. ಆ ಮಗನ ಮೇಲೆ ಯಾವುದೇ ರೀತಿ ನಂಬಿಕೆ ಕಳ್ಕೊಳ್ಳೋದಿಲ್ಲ. ಅವನನ್ನು ಓದಿಸಬೇಕು ಅಂತೇಳಿ ಅವನನ್ನು ಶಾಲೆಗೆ ಕರ್ಕೊಂಡು ಹೋಗೋದಕ್ಕೆ ಅವರ ತಂದೆ ಟ್ರೈ ಮಾಡ್ತಾನೆ ಇರ್ತಾರೆ. ಡ್ಯೂ ಟು ಹಿಸ್ ಫ್ರೀಕ್ವೆಂಟ್ ಆಬ್ಸೆನ್ಸ್ ಆ್ಯಂಡ್ ಹಿಸ್ ಇಯರಿಂಗ್ ಪ್ರಾಬ್ಲಮ್, the school he was attending till then informed his father, Mr. Avatar Narayan, that they couldn't keep Satish. We will have to look for new school, his father said. Due to his frequent absence and hearing problem, ಸತೀಶ್ ಯಾವಾಗ ಪ್ರತಿ ಸಾರಿ ಆ ಒಂದು ಸ್ಕೂಲಿಗೆ ಆಬ್ಸೆಂಟ್ ಆಗ್ತಾ ಇರ್ತಾನೆ, ಜ್ವರ ಬಂದು ಮನೆಯಲ್ಲಿ ಇರ್ತಾ ಇರ್ತಾನೆ, ಮತ್ತು ಅವನ ಕಿವಿ ಕೇಳದೇ ಇರೋದ್ರಿಂದ ಇದುವರೆಗೂ ಅವನು ಏನು ಸ್ಕೂಲ್ಗೆ ಹೋಗ್ತಾ ಇರ್ತಾನೆ, ಆ ಸ್ಕೂಲ್ನವ್ರು ಹೇಳ್ತಾರೆ, ವಿ ಕುಡಂಟ್ ಕೀಪ್ ಸತೀಶನ್ನು ನಾವು ಸ್ಕೂಲಲ್ಲಿ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿಬಿಡ್ತಾರೆ. ಸೊ ಫಾದರ್ ಸೆಡ್ ಟು ಸತೀಶ್. ಆಗ ಸತೀಶ್ರವರ ಫಾದರ್ ಮಿಸ್ಟರ್ ಅವತಾರ್ ನಾರಾಯಣ್ ಸತೀಶ್ಗೆ ಹೇಳ್ತಾರೆ, ವಿ ವಿಲ್ ಲುಕ್ ಫಾರ್ ದ ನ್ಯೂ ಸ್ಕೂಲ್ ಹಿ ಸೆಡ್. ನಾವು ಹೊಸ ಸ್ಕೂಲನ್ನು ನೋಡ್ಕೊಳ್ಳೋಣ ಮಗನೇ ಅಂತ ಹೇಳಿ ಸತೀಶ್ಗೆ ಅವರ ತಂದೆ ಹೇಳ್ತಾರೆ. ಆ ತಂದೆ ಸತೀಶ್ನನ್ನು ಕರ್ಕೊಂಡು ಬೇರೆ ಬೇರೆ ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಸತೀಶ್ ಈಸ್
shook his head, saying no, he didn't want to go to school where he could not talk to other children, where everyone could make fun of his ಡೆಫ್ನೆಸ್. ಆದರೆ ಸತೀಶ್ ಶಾಲೆಗೆ ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ. ಏಕಪ್ಪ ಅಂದರೆ ವೇರ್ ಹಿ ಕುಡ್ ನಾಟ್ ಟಾಕ್ ಟು ಅದರ್ ಚಿಲ್ಡ್ರನ್. ಯಾಕಪ್ಪ ಅಂದರೆ ಅವನಿಗೆ ಕಿವಿ ಕೇಳದೇ ಇರೋದ್ರಿಂದ ಯಾವುದೇ ಮಕ್ಕಳ ಜೊತೆ ಅವನು ಮಾತಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ವೇರ್ ಎವ್ರಿ ಒನ್ ಕುಡ್ ಮೇಕ್ ಫನ್ ಆಫ್ ಹಿಸ್ ಡೆಫ್ನೆಸ್. ಅಲ್ಲಿರ್ತಕ್ಕಂಥ ಮಕ್ಕಳೆಲ್ಲ ಏನು ಮಾಡ್ತಾರೆ, ಆ ಸತೀಶನಿಗೆ ಕಿವಿ ಕೇಳೋದಿಲ್ಲ ಅಂತೇಳಿ ಫನ್ ಆಫ್ ಹಿಸ್ ಡೆಫ್ನೆಸ್, ಅವನ ಕಿವುಡುತನವನ್ನು ಇಟ್ಕೊಂಡು ಫನ್, ಒಂದು ಕಾಮಿಡಿ ಚೇಷ್ಟೆ ಮಾಡೋದು, ಅವನ ಮೇಲೆ ತಮಾಷೆ ಮಾಡ್ತಕ್ಕಂಥ ಒಂದು ರೇಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಸತೀಶ್ ಏನು ಮಾಡ್ತಾನೆ, ಹಿ ಸೆಡ್ ನೋ, ಹಿ ಡಿಡಂಟ್ ವಾಂಟ್ ಟು ಗೋ ಟು ಸ್ಕೂಲ್. ನಾನು ಸ್ಕೂಲಿಗೆ ಹೋಗೋದಿಲ್ಲ ಅಂತೇಳಿ ಅವರ ತಂದೆಗೆ ಹೇಳ್ತಾರೆ. ಆದರೆ ತಂದೆ ಮಿಸ್ಟರ್ ಅವತಾರ್ ನಾರಾಯಣ್ ಹೇಳ್ತಾರೆ, ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಯು, ಸೊ ಯು ಮಸ್ಟ್ ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್ ಅಂತ ಹೇಳಿ ತಂದೆ ಅವರ ಸತೀಶ್ನನ್ನು ಒಪ್ಪಿಸಿ ಮತ್ತೆ ಬೇರೆ ಒಂದು ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಬೇಟಾ, ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್. ವಾಟ್ ವಿಲ್ ಯು ಡೂ ಇನ್ ಲೈಫ್ ಇಫ್ ಯು ಡೋಂಟ್ ಗೆಟ್ ಎಜುಕೇಷನ್? ಹಿ ಆಸ್ಕ್ಡ್ ಹಿಸ್ ಸನ್. ಸತೀಶ್ ಹರ್ಡ್ ಸ್ನ್ಯಾಚಸ್ ಫ್ರಮ್ ಹಿಸ್ ವರ್ಡ್ಸ್, ನ್ಯೂ ವಾಟ್ ಹಿ ವಾಸ್ ಸೇಯಿಂಗ್. After a lot of persuasion, he finally agreed to go along to the new school. ಅದಕ್ಕೆ ತಂದೆ ಹೇಳ್ತಾರೆ, ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್. ನೀನು ಶಾಲೆಗೆ ಹೋಗಬೇಕು ಸತೀಶ್, ನೀನು ಓದಬೇಕು, ಕಲಿಬೇಕು. ನೀನು ವಾಟ್ ಯು ವಿಲ್ ಡೂ ಇನ್ ಲೈಫ್ ಇಫ್ ಯು ಡಿಡೆಂಟ್ ಗೆಟ್ ಎಜುಕೇಷನ್? ನಿನಗೆ ಎಜುಕೇಷನ್, ಶಿಕ್ಷಣನೇ ಅನ್ನೋದು ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ತಂದೆ ಏನು ಮಾಡ್ತಾರೆ, ಆ ಮಗನನ್ನು ಹೇಳಿ ಒಪ್ಪಿಸ್ತಾರೆ. ವಾಸ್ ಸೇಯಿಂಗ್. ಸತೀಶ್ಗೆ ಅದೇನು ಕೇಳಿಸ್ಲಿಲ್ಲ, ಆದರೆ ಅವ್ರ ತಂದೆ ಹೇಳ್ತಾ ಇರ್ತಕ್ಕಂಥದ್ದು ಮಾತ್ರ ಅರ್ಥ ಆಗ್ತಾ ಇರುತ್ತೆ. ಆದರೆ ಆಫ್ಟರ್ ಎ ಲಾಟ್ ಆಫ್ ಪರ್ಸುಯೇಷನ್, ಬಹಳ ಆ ಒಂದು ಸತೀಶ್ನನ್ನು ತಂದೆ ಏನು ಮಾಡ್ತಾರೆ, ಪರ್ಸುಯೇಷನ್, ಬಲವಂತವಾಗಿ ಒಪ್ಪಿಸ್ದಾದ್ಮೇಲೆ ಈ ಫೈನಲಿ ಅಗ್ರೀಡ್ ಟು ಗೋ ಟು ಸ್ಕೂಲ್, ನ್ಯೂ ಸ್ಕೂಲ್. ಕೊನೆಗೆ ಏನು ಮಾಡ್ತಾನೆ ಸತೀಶ್, ಬೇರೆ ಒಂದು ಸ್ಕೂಲಿಗೆ ಹೋಗೋದಕ್ಕೆ ಒಪ್ಕೊಂಡು ತಂದೆಯ ಜೊತೆ ಬೇರೊಂದು ಶಾಲೆಗೆ ಅಡ್ಮಿಷನ್ ಆಗೋದಕ್ಕೆ ಹೋಗ್ತಾನೆ. ಬಟ್ ಅಲ್ಲಿ ಅಡ್ಮಿಷನ್ ಆಗಕ್ಕೆ ಹೋದಾಗ, ಬಟ್ ದ ಸ್ಕೂಲ್ ಡಿಡಂಟ್ ವಾಂಟ್ ಹಿಮ್ ಫಾರ್ ದ ಸೇಮ್ ರೀಸನ್. ದಿಸ್ ಈಸ್ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್. ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದಿ ಸ್ಕೂಲ್ ಫಾರ್ ಡೆಫ್ ಅಂಡ್ ಡಮ್ ಚಿಲ್ಡ್ರನ್? ಆಸ್ಕ್ಡ್ ದ ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್ ಬ್ಲಂಟ್ಲಿ. ಅವತಾರ್ ನಾರಾಯಣ್ ವಾಸ್ ಆಂಗರ್ಡ್. ಆ ಮಗನನ್ನು ಒಪ್ಪಿಸಿ ಅವತಾರ್ ನಾರಾಯಣ್ ಏನು ಮಾಡ್ತಾರೆ, ಸತೀಶನ್ನು ಕರ್ಕೊಂಡು ಇನ್ನೊಂದು ಸ್ಕೂಲ್ಗೆ ಹೋಗ್ತಾರೆ. ಬಟ್ ದ ಸ್ಕೂಲ್ ಆಲ್ಸೋ ಡಿಡಂಟ್ ವಾಂಟ್ ಹಿಮ್ ಫಾರ್ ದ ಸೇಮ್ ರೀಸನ್. ಆ ಶಾಲೆ ಸಹ ಏನು ಮಾಡ್ತದೆ, ಸತೀಶ್ನನ್ನು ಸೇಮ್ ರೀಸನ್, ಅವನು ಆಬ್ಸೆಂಟ್ ಆಗೋದಕ್ಕೆ ಮತ್ತು ಕಿವಿ ಕೇಳದೆ ಇರೋದ್ರಿಂದ ಅವರು ಸಹ ಸತೀಶ್ನನ್ನು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಆ ಹೆಡ್ ಮಾಸ್ಟರ್ ಹೇಳ್ತಾರೆ, ದಿಸ್ ಈಸ್ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್. ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದಿ ಸ್ಕೂಲ್ ಫಾರ್ ಡೆಫ್ ಅಂಡ್ ಡಮ್ ಚಿಲ್ಡ್ರನ್? ಅಂದರೆ ನಮ್ಮ ಶಾಲೆ ನಾರ್ಮಲ್ ವಿದ್ಯಾರ್ಥಿಗಳಿಗೆ ಮಾತ್ರ ಇದೆ, ನಿನ್ನ ಮಗನನ್ನು ಡೆಫ್ ಅಂಡ್ ಡೆಮ್, ಡೆಫ್ ಅಂದರೆ ಕಿವುಡ ಮತ್ತು ಡಮ್, ಮೂಗ ಇರ್ತಕ್ಕಂಥ ಕಿವುಡರು ಮತ್ತು ಮಾತು ಬರದೇ ಇರ್ತಕ್ಕಂಥ ಮಕ್ಕಳಿಗೆ ಸ್ಪೆಷಲ್ ಸ್ಕೂಲ್ಸ್ ಇದೆ, ಅಲ್ಲಿಗೆ ಏಕೆ ಕರ್ಕೊಂಡು ಹೋಗಬಾರ್ದು ಅಂತ ಹೇಳಿ ಹೆಡ್ ಮಾಸ್ಟರ್ ಏನು ಮಾಡ್ತಾರೆ, ಅವರ ತಂದೆ ಅವತಾರ್ ನಾರಾಯಣ್ಗೆ ಹೇಳ್ತಾರೆ. ಬಟ್ ಅವತಾರ್ ನಾರಾಯಣ್ ವಾಸ್ ಆ್ಯಂಗರ್ಡ್. ಆ ಮಾತನ್ನು ಕೇಳಿಕೊಂಡಾಗ ಅವರ ತಂದೆ ಅವತಾರ್ ನಾರಾಯಣ್ಗೆ ತುಂಬ ಕೋಪ ಬರುತ್ತೆ. ಮೈ ಸನ್ ಈಸ್ ನಾಟ್ ಡಮ್ ಸರ್, his hearing is little bad. He is under treatment and will soon be fine, he argued. But in vain. Other schools had the same to say. In despair, father and son returned home. ಅದಕ್ಕೆ ತಂದೆ ಆ ಒಂದು ಸ್ಕೂಲ್ನ ಹೆಡ್ ಮಾಸ್ಟರ್ಗೆ ಹೇಳ್ತಾರೆ, ಮೈ ಸನ್ ಈಸ್ ನಾಟ್ ಡಂಬ್, ನನ್ನ ಮಗ ಏನು ಮೂಗ ಅಲ್ಲ. ಹಿಸ್ ಇಯರಿಂಗ್ ಈಸ್ ಲಿಟ್ಲ್ ಬಿಟ್ ಬ್ಯಾಡ್, ಅವನಿಗೆ ಕಿವಿ ಕೇಳೋದು ಸ್ವಲ್ಪ ಕೆಟ್ಟಿದೆ ಅಷ್ಟೇ. ಈಸ್ ಅಂಡರ್ ಟ್ರೀಟ್ಮೆಂಟ್, ಹಿ ವಿಲ್ ಬಿ ಸೂನ್ ಫೈನ್. ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ, ಬಹಳ ಬೇಗ ಅವನಿಗೆ ಅದು ವಾಸಿ ಆಗಿಬಿಡುತ್ತೆ ಅಂತೇಳಿ ಈ ಆರ್ಗ್ಯೂಡ್, ತುಂಬ ಆರ್ಗ್ಯೂ ಮಾಡ್ತಾರೆ. ಬಟ್ ಇನ್ ವೇನ್, ಆದರೆ ಅದೆಲ್ಲ ಏನಾಗುತ್ತೆ, ಯೂಸ್ಲೆಸ್, ಏನು ಸಹ ವರ್ಕೌಟ್ ಆಗೋದಿಲ್ಲ. ದೆನ್ ಅದರ್ ಸ್ಕೂಲ್ಸ್ ಆಲ್ಸೋ ಸೇಮ್ ಟು ಸೇ. ಇನ್ ಡೆಸ್ಪೈರ್ ಫಾದರ್ ಆ್ಯಂಡ್ ಸನ್ ರಿಟರ್ನ್ಡ್ ಹೋಮ್. ಅವರು ಯಾವುದೇ ಶಾಲೆಗೆ ಹೋದರೂ ಸಹ ಎಲ್ಲರೂ ಸಹ ಇದನ್ನೇ ಹೇಳ್ತಾರೆ, ಅವನಿಗೆ ಸರಿಯಾಗಿ ಶಾಲೆಗೆ ಬರೋದಿಲ್ಲ, ಕಿವಿ ಕೇಳೋದಿಲ್ಲ, ಮಾತು ಬರ್ತಾ ಇಲ್ಲ ಅಂದಾಗ ನಮ್ಮ ಶಾಲೆಗೆ ಸೇರಿಸ್ಕೊಳ್ಳೋದಿಲ್ಲ ಅಂಥೇಳಿ ಎಲ್ಲ ಶಾಲೆಗಳು ಅವನಿಗೆ ಒಂದು ಅಡ್ಮಿಷನನ್ನು ಕೊಡೋದಿಲ್ಲ. ಇನ್ ಡೆಸ್ಪೈರ್, ತುಂಬ ನಿರಾಸೆಯಿಂದ ತಂದೆ ಮತ್ತು ಮಗ ಏನು ಮಾಡ್ತಾರೆ, ಮನೆಗೆ ರಿಟರ್ನ್ ಆಗ್ತಾರೆ. ರಿಟರ್ನ್ ಆದಮೇಲೂ ಸಹ ಅವರು ಮನೆಯಲ್ಲಿ ಸುಮ್ಮನೆ ಇರೋದಿಲ್ಲ. ಫಾದರ್ ಮತ್ತು ಅವರ ಅಣ್ಣ ಇಂದರ್ ಏನು ಮಾಡ್ತಾರೆ, ಸತೀಶನ ಜೊತೆ ಕೂತ್ಕೊಂಡು ಸತೀಶನಿಗೆ ಪ್ರೊನೌನ್ಸಿಯೇಷನನ್ನು ಹೇಳ್ಕೊಡೋದು, ವರ್ಡ್ಸ್ ಪ್ರಾಕ್ಟೀಸನ್ನು ಮಾಡೋದು, ಮನೆಯಲ್ಲಿ ಅವನಿಗೆ
ಮಾತಾಡೋದಕ್ಕೆ ಪ್ರಾಕ್ಟೀಸಸ್ಸನ್ನು ಕೊಡ್ತಾ ಇರ್ತಾರೆ. His brother Inder sat for hours with him and talked to him, teaching him words and pronunciation. Unable to bear the taunts and teasings of the children in the neighborhood, Satish even avoided going out to play. His father and Inder spent time with him every day, talking to him, trying to teach him things. If you want to get on in life, you have to read a lot. You can learn a great deal of things just by reading, his father told Satish, giving him an armful of books. ಸತೀಶ್ನ ಅಣ್ಣ ಏನು ಮಾಡ್ತಾರೆ, ಸತೀಶ್ ಜೊತೆ ಅವರ್ಸ್ ಗಟ್ಟಲೆ ಕೂತ್ಕೊಂಡು ಟೀಚಿಂಗ್ ಹಿಮ್ ವರ್ಡ್ಸ್ ಆ್ಯಂಡ್ ಪ್ರೊನೌನ್ಸಿಯೇಷನ್, ಅವನಿಗೆ ಪದಗಳು ಮತ್ತು ಉಚ್ಚಾರಣೆಯನ್ನು ಹೇಳ್ಕೊಳ್ತಾರೆ. ಅನೇಬಲ್ ಟು ಬಿಯರ್ ದಿ ಟಾಂಟ್ಸ್ ಆ್ಯಂಡ್ ಟೀಸಿಂಗ್ ಆಫ್ ದ ಚಿಲ್ಡ್ರನ್ ಇನ್ ದ ನೈಬರ್ಹುಡ್, ಸತೀಶ್ ಈವನ್ ಅವಾಯ್ಡೆಡ್ ಗೋಯಿಂಗ್ ಔಟ್ ಟು ಪ್ಲೇ. ಆ ನೈಬರ್ಹುಡ್ ಅಕ್ಕಪಕ್ಕದ ಮಕ್ಕಳು ಏನು ಮಾಡ್ತಾರೆ, ಟಾಂಟ್ಸ್ ಆ್ಯಂಡ್ ಟೀಸಿಂಗ್, ಅವನನ್ನು ಚೇಷ್ಟೆ ಮಾಡೋದು, ಅವನನ್ನು ರೇಗಿಸ್ತಕ್ಕಂಥದ್ದು, ನಿನ್ನ ಕಿವುಡ ಮೂಗ ಅಂತಕ್ಕಂಥದ್ದನ್ನ ಈಸ್ ಅನೇಬಲ್ ಟು ಬಿಯರ್, ಅದನ್ನ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ಸತೀಶನಿಗೆ. ಸೊ ಈ ಅವಾಯ್ಡೆಡ್ ಟು ಗೋಯಿಂಗ್ ಔಟ್ ಆಲ್ಸೋ ಪ್ಲೇ, ಆದ್ದರಿಂದ ಅವನು ಹೊರಗಡೆ ಹೋಗಿ ಆಡೋದನ್ನು ಸಹ ಬಿಟ್ಬಿಟ್ಟು ಮನೆಯಲ್ಲೇ ಇರೋದಕ್ಕೆ ಟ್ರೈ ಮಾಡ್ತಾನೆ. ಹಿಸ್ ಫಾದರ್ ಆ್ಯಂಡ್ ಇಂದರ್ ಸ್ಪೆಂಡ್ ಟೈಮ್ ವಿತ್ ಹಿಮ್ ಎವ್ರಿ ಡೇ, ಟಾಕಿಂಗ್ ಟು ಹಿಮ್, ಟೀಚಿಂಗ್ ಟು ಹಿಮ್ ಥಿಂಗ್ಸ್. ಅವನು ಮನೆಯಲ್ಲೇ ಇರೋದರಿಂದ ತಂದೆ ಮತ್ತು ಅವರ ಅಣ್ಣ ಇಂದರ್ ಬಹಳ ಸಮಯ ಸತೀಶನ ಜೊತೆ ಕಳೆದು ಅವನಿಗೆ ಮಾತಾಡ್ತಕ್ಕಂಥದ್ದು ಮತ್ತು ಅವನಿಗೆ ಬಹಳಷ್ಟು ವಿಷಯಗಳನ್ನು ಕಲಿಸೋದಕ್ಕೆ ಟ್ರೈ ಮಾಡ್ತಾರೆ. ಅವರ ತಂದೆ ಹೇಳ್ತಾರೆ, ಇಫ್ ಯು ವಾಂಟ್ ಟು ಗೆಟ್ ಆನ್ ಲೈಫ್, ನೀನು ಈ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಯು ಹ್ಯಾವ್ ಟು ರೀಡ್ ಎ ಲಾಟ್, ನೀನು ಬಹಳ ಚೆನ್ನಾಗಿ ಓದಬೇಕು. ಯು ಕ್ಯಾನ್ ಲರ್ನ್ ಎ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್, ನೀನು ಪುಸ್ತಕಗಳನ್ನು ಓದೋದ್ರಿಂದ ಸಹ ಬಹಳಷ್ಟು ವಿಷಯಗಳನ್ನು ಕಲಿಬೋದು ಅಂತ ಹೇಳಿ ಹಿಸ್ ಫಾದರ್ ಗೇವಿಂಗ್ ಹಿಮ್ ಆ್ಯನ್ ಆರ್ಮ್ ಫುಲ್ ಆಫ್ ಬುಕ್ಸ್, ಸತೀಶ್ಗೆ ಏನು ಮಾಡ್ತಾರೆ, ಬೇಕಾದಷ್ಟು ಪುಸ್ತಕಗಳನ್ನು ತಂದು ಸತೀಶನಿಗೆ ಓದೋಕ್ಕೆ ಕೊಡ್ತಾರೆ. ಆ ಸತೀಶ್ ಹುಡುಗ ಏನು ಮಾಡ್ತಾನೆ, ಅಕ್ಕಪಕ್ಕದವರು ಅವನನ್ನು ಚೇಷ್ಟೆ ಮಾಡೋದ್ರಿಂದ, ಕಿವುಡ ಮೂಗ ಅಂತೇಳಿ ರೇಗಿಸೋದ್ರಿಂದ ಅಥವಾ ತಮಾಷೆ ಮಾಡೋದ್ರಿಂದ ಮನೆಯಿಂದ ಹೊರಗಡೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡ್ತಾನೆ, ತಂದೆ ಕೊಟ್ಟಂಥ ಬುಕ್ಸ್ಗಳನ್ನೆಲ್ಲ ಓದಿ ಆ ಒಂದು ಬುಕ್ಸ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಪಡೆಯೋದಕ್ಕೆ ಶುರು ಮಾಡಿಕೊಳ್ತಾನೆ. ಅದರಿಂದ ಅವನಿಗೆ ಹೊಸ ಒಂದು ಪ್ರಪಂಚವೇ ಓಪನ್ ಆದಂಗೆ ಆಗುತ್ತೆ. ಈ read all those books in a great deal of interest, and he learned many things also, and he became an voracious reader. ಅವನು ಸಹ ಬಹಳ ಬುಕ್ಸನ್ನು ಓದೋದಕ್ಕೆ ಸತೀಶ್ ಶುರು ಮಾಡ್ತಾರೆ. Another bout of fever struck and Satish was confined to bed. All he could do was sit and stare out of the window or read. He felt lonely and full of despair at his flight. ಹೀಗಿರಬೇಕಾದ್ರೆ ಮತ್ತೊಂದು ಸಲ ಈ ವಾಸ್ ಸ್ಟ್ರಕ್ ವಿತ್ ಫೀವರ್, ಮತ್ತೊಂದು ಸಲ ತುಂಬ ಜ್ವರ ಬರುತ್ತೆ. ಈ ಕನ್ಫೈನ್ ಟು ಬೆಡ್, ಮತ್ತೆ ಬೆಡ್ ಮೇಲೇ ಇರಬೇಕಾಗುತ್ತೆ. ಆಲ್ ಯು ಡೂ ವಾಸ್ ಸಿಟ್ ಆ್ಯಂಡ್ ಸ್ಟೇರ್ ಔಟ್ ಆಫ್ ದ ವಿಂಡೋ ಆರ್ ರೀಡ್. ಅವನು ಏನು ಮಾಡ್ಬೋದಾಗಿತ್ತಪ್ಪ ಅಂದರೆ ಆ ರೂಮಲ್ಲಿ ಬೆಡ್ ಮೇಲೆ ಕುತ್ಕೊಂಡು ಓದ್ಕೋಬಹುದಾಗಿತ್ತು, ಅಥವಾ ಆ ರೂಮ್ಗೆ ಇದ್ದಂಥ ಒಂದು ಕಿಟಕಿಯ ಮುಖಾಂತರ ಹೊರಗಡೆ ನೋಡ್ಬೋದಾಗಿತ್ತು, ಅಷ್ಟೇ ಹೊರತು ಈ ಕಾಂಟ್ ಡೂ ಎನಿಥಿಂಗ್. ಈ ಫೆಲ್ಟ್ ಲೋನ್ಲಿ ಆ್ಯಂಡ್ ಫುಲ್ ಆಫ್ ಡೆಸ್ಪೈರ್ ಅಟ್ ಈಸ್ ಫ್ಲೈಟ್. ಅವನಿಗೆ ತುಂಬ ಏಕಾಂಗಿ ಒಂದು ಚಿಂತೆ ಕಾಡ್ತಾ ಇರುತ್ತೆ. ಆ್ಯಂಡ್ ಡೆಸ್ಪೈರ್ ಅಟ್ ಈಸ್ ಪ್ಲೇಟ್, ತನಗೆ ಆಗಿರ್ತಕ್ಕಂಥ ಒಂದು ಈ ಸ್ಥಿತಿಗೆ ತುಂಬ ಒಂದು ನಿರಾಸೆ, ದುಃಖವನ್ನು ಸತೀಶ್ ಅನುಭವಿಸ್ತಾ ಇರ್ತಾನೆ. ಹೀಗೆ ಆ ಬೆಡ್ ಮೇಲೆ ಕೂತು ಒಂದು ದಿವಸ ವಿಂಡೋ ಮುಖಾಂತರ ಹೊರಗಡೆ ನೋಡಬೇಕಾದ್ರೆ ದರ್ ಈಸ್ ಅನ್ ಇನ್ಸಿಡೆಂಟ್ ಹ್ಯಾಪನ್ಡ್ ವಿಚ್ ಚೇಂಜಸ್ ದಿ ಲೈಫ್ ಆಫ್ ಸತೀಶ್. ಸತೀಶ್ನ ಒಂದು ಲೈಫನ್ನು ಚೇಂಜ್ ಮಾಡ್ತಕ್ಕಂಥ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅದು ಏನು ಅಂತ ನೋಡೋಣ. ಒನ್ ಡೇ when he was looking gloomily into the far corner of the garden, he saw a bird that was unlike any he had ever seen before. ಹೀಗೆ ಒಂದು ದಿವಸ ಆ ಒಂದು ರೂಮಲ್ಲಿ ಕೂತು ಆ ಒಂದು ವಿಂಡೋ ಮುಖಾಂತರ ಗಾರ್ಡನ್, ಆ ಮನೆಯಲ್ಲಿ ಸುತ್ತ ಇರ್ತಕ್ಕಂಥ ಗಾರ್ಡನನ್ನು ನೋಡ್ತಾ ಇರಬೇಕಾದ್ರೆ ಈ ಸಾ ಎ ಬರ್ಡ್, ಒಂದು ಪಕ್ಷಿಯನ್ನು ನೋಡ್ತಾನೆ. ದಟ್ ಬರ್ಡ್ ವಾಸ್ ಎವರ್ ಸೀನ್ ಬಿಫೋರ್, ಈ ಹಿಂದೆ ಆ ಥರದ ಪಕ್ಷಿಯನ್ನು ನೋಡೇ ಇರಲ್ಲ. ಇಟ್ ಹ್ಯಾಡ್ ಎ ಲಾಂಗಿಶ್ ಟೇಲ್ ಆ್ಯಂಡ್ ಎ ಬ್ಲ್ಯಾಕ್ ಕ್ರಸ್ಟ್. ಆ ಒಂದು ಹಕ್ಕಿಗೆ ತುಂಬ ಉದ್ದವಾದಂತಹ ಬಾಲ ಇರುತ್ತೆ, ಮತ್ತು ಬ್ಲ್ಯಾಕ್ ಕ್ರೆಸ್ಟ್, ಆ ಒಂದು ಕತ್ತಿನ ಕೆಳಗಡೆ ಬ್ಲ್ಯಾಕ್ ಪಟ್ಟಿ ಇರುತ್ತೆ. ಬಟ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದ ಬರ್ಡ್ ವಾಸ್ ಇಟ್ಸ್ ರೆಸ್ಟ್ಲೆಸ್ ಎನರ್ಜಿ. ಆ ಪಕ್ಷಿನ ನೋಡ್ತಾ ಇರಬೇಕಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಏನಿತ್ತಪ್ಪ ಅಂದರೆ ಆ ಪಕ್ಷಿಯ ಒಂದು ರೆಸ್ಟ್ಲೆಸ್ ಎನರ್ಜಿ, ತುಂಬ ಎನರ್ಜೆಟಿಕ್ ಆಗಿರುತ್ತೆ. ಇಟ್ಸ್ ಐಸ್ ಕೆಪ್ಟ್ ಡಾರ್ಟಿಂಗ್ ಹಿಯರ್ ಆ್ಯಂಡ್ ದೇರ್, ಅದರ ಕಣ್ಣು ಆ ಕಡೆ ಈ ಕಡೆ ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇರುತ್ತೆ. ಇಟ್ಸ್ ಹೋಲ್ ಬಾಡಿ ರೆಡಿ
ಫಾರ್ ಫ್ಲೈಟ್ ಎನಿ ಮೂಮೆಂಟ್. ಅದರ ಒಂದು ಇಡೀ ದೇಹ ಚಕ್ಕಂತ ಹಾರಿ ಹೋಗೋದಕ್ಕೆ ಅದು ರೆಡಿಯಾಗಿ ತುಂಬ ಕ್ರಿಯಾಶೀಲವಾಗಿ ಆ ಪಕ್ಷಿ ಕಾಣ್ತಾ ಇರುತ್ತೆ. ಫಾರ್ ಎ ಲಾಂಗ್ ಟೈಮ್ ಈ ಸ್ಟೇರ್ಡ್ ಅಟ್ ದ ಬ್ಯೂಟಿಫುಲ್ ಬರ್ಡ್. ಬಹಳ ಹೊತ್ತು ಏನು ಮಾಡ್ತಾನೆ, ಆ ಬ್ಯೂಟಿಫುಲ್ ಬರ್ಡನ್ನು ನೋಡಿಕೊಂಡೇ ನಿಂತಿರ್ತಾನೆ ಸತೀಶ್. ವೆನ್ ಇಟ್ ಫ್ಲೀ ಅವೇ ಆಫ್ಟರ್ ಎ ಗ್ಲಾನ್ಸ್ ಇನ್ ಇಸ್ ಡೈರೆಕ್ಷನ್. ಆ ಅಕ್ಕಿ ಏನು ಮಾಡುತ್ತೆ, ಒಂದು ಸರಿ ಸತೀಶಿನ ಕಡೆಗೆ ಗ್ಲಾನ್ಸ್ ನೋಡ್ಬಿಟ್ಟು ಏನು ಮಾಡುತ್ತೆ, ಫ್ಲೀ ಅವೇ, ಅದು ಅಲ್ಲಿಂದ ಹೊರಟೋಗುತ್ತೆ. ಸತೀಶ್ ಜಂಪ್ಡ್ ಡೌನ್ ಫ್ರಮ್ ಹಿಸ್ ಬೆಡ್ ಆ್ಯಂಡ್ ಟುಕ್ ಔಟ್ ಹಿಸ್ ನೋಟ್ಬುಕ್ ಆ್ಯಂಡ್ ಪೆನ್ಸಿಲ್. ಆ ಸತೀಶ್ ಏನು ಮಾಡ್ತಾನೆ, ಬೆಡ್ನಿಂದ ಕೆಳಗೆ ಇಳಿದು ಓಡೋಗಿ ತನ್ನ ನೋಟ್ಬುಕ್ ಮತ್ತು ಪೆನ್ಸಿಲನ್ನು ತಗೊಳ್ತಾನೆ. ಈ ಸ್ಕೆಚ್ಡ್ ದಿ ಬರ್ಡ್ ಫ್ರಮ್ ದ ಮೆಮೊರಿ ವಿತ್ ಎ ಫ್ಯೂ ಡೆಪ್ತ್ ಸ್ಟ್ರೋಕ್ಸ್. ಆ ಒಂದು ಬುಕ್ನಲ್ಲಿ ಏನು ಮಾಡ್ತಾನೆ ಸತೀಶ್, ಆ ಬರ್ಡನ್ನು ನೋಡಿರ್ತಕ್ಕಂತಹ ಆ ಬರ್ಡನ್ನು ನೆನಪಿನಲ್ಲಿ ಇಟ್ಕೊಂಡು ಅದರ ಒಂದು ಸ್ಕೆಚನ್ನು ಬರೀತಾನೆ. ಹಿ ಲೈಕ್ಡ್ ದ ಪಿಕ್ಚರ್ ಆ್ಯಂಡ್ ಸೆಟ್ ಇಟ್ ಅಗೇನ್ಸ್ಟ್ ದಿ ಸ್ಟಾಕ್ ಆಫ್ ಬುಕ್ಸ್ ಆನ್ ಹಿಸ್ ಬೆಡ್ ಸೈಡ್ ಟೇಬಲ್. ಆ ಪಕ್ಷಿಯ ಸ್ಕೆಚನ್ನು ಬರೀತಾನೆ, ಅದು ತುಂಬ ಚೆನ್ನಾಗಿ ಬರುತ್ತೆ. ಹಿ ಲೈಕ್ಡ್ ದಟ್ ಪಿಕ್ಚರ್, ಅದನ್ನು ತುಂಬ ಇಷ್ಟಪಡ್ತಾನೆ. ಅದನ್ನು ತನ್ನ ಬುಕ್ಸ್ನ ಪಕ್ಕದಲ್ಲಿ, ತಾನು ಮಲಗ್ತಕ್ಕಂಥ ಬೆಡ್ನ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಟೇಬಲ್ನ ಬುಕ್ಸ್ನ ಪಕ್ಕದಲ್ಲಿ ಏನು ಮಾಡ್ತಾನೆ, ಆ ಚಿತ್ರವನ್ನು ಇಟ್ಕೋತಾನೆ. ದಿಸ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಸತೀಶ್ ಲೈಫ್. ದ ಬರ್ಡ್ ಅಟ್ರಾಕ್ಟ್ಸ್ ಹಿಮ್ ಆ್ಯಂಡ್ ಮೇಡ್ ಹಿಮ್ ಟು ಡ್ರಾ ಆರ್ ಸ್ಕೆಚ್ ದಿ ಪಿಕ್ಚರ್ಸ್. ಅಲ್ಲಿ ಮೊದಲನೇ ಬಾರಿಗೆ ಒಂದು ಚಿತ್ರವನ್ನು ಬರೆದಂತಹ ಸತೀಶ್, ಈ ಟರ್ನ್ಡ್ ಇಸ್ ಇಂಟ್ರೆಸ್ಟ್ ಟುವರ್ಡ್ಸ್ ದಿ ಪೇಂಟಿಂಗ್ ಆ್ಯಂಡ್ ಡ್ರಾಯಿಂಗ್ ಮತ್ತು ಪೇಂಟಿಂಗ್ನ ಕಡೆಗೆ ಅವರ ಇಂಟ್ರೆಸ್ಟನ್ನು ಅಲ್ಲಿ ಚೇಂಜಸ್ ಆಗುತ್ತೆ. ದೆನ್ ಅದಾದ ನಂತರ he had discovered another pastime which he could indulge in. Sitting on his bed, he began filling pages and pages with doodles. His strokes varied with his moods, angry, soothing and humorous. He had always been good at Urdu calligraphy, so his sketching came naturally to him. He discovered another pastime activity which he could indulge in. ಇಷ್ಟು ದಿವಸ ಬುಕ್ಸನ್ನೇ ಓದ್ತಾ ಇದ್ದಂಥ ಸತೀಶ್ಗೆ ಅವನಿಗೆ ಹೊಸ ಒಂದು ಟೈಮ್ ಪಾಸ್ ಮಾಡ್ತಕ್ಕಂಥ ಒಂದು ಆಕ್ಟಿವಿಟಿ ಸಿಕ್ಬಿಟ್ಟಿರುತ್ತೆ. ತುಂಬ ಅದರಲ್ಲೇ ಅದರಲ್ಲಿ ಮುಳುಗೋಗ್ತಾನೆ. ಏನು ಮಾಡ್ತಾನೆ, ಸಿಟ್ಟಿಂಗ್ ಆನ್ ಹಿಸ್ ಬೆಡ್ ಈ ಫಿಲ್ಲಿಂಗ್ ದಿ ಪೇಜಸ್ ವಿತ್ ಡೂಡಲ್ಸ್. ಆ ಬೆಡ್ ಮೇಲೆ ಕುತ್ಕೊಂಡು ತನ್ನ ಹತ್ರ ಇರ್ತಕ್ಕಂಥ ನೋಟ್ಬುಕ್ಗಳಲ್ಲಿ ಪೇಜ್ಗಳು ಏನು ಮಾಡ್ತಾನೆ, ತುಂಬೋಕ್ಕೆ ಶುರು ಮಾಡ್ತಾನೆ. ವಿತ್ ಡೂಡಲ್ಸ್ ಮೀನ್ಸ್ ಪಿಕ್ಚರ್ಸ್, ಮೂಡ್ಸ್, ಅವನ ಮೂಡ್ಸ್ ಇದ್ದ ಹಾಗೆ ಪಿಕ್ಚರ್ಸನ್ನು ಬರೆಯೋದಕ್ಕೆ ಶುರು ಮಾಡ್ತಾನೆ. ಈ ಸ್ಟ್ರೋಕ್ಸ್ ವರ್ ವೇರಿಡ್ ವಿತ್ ಹಿಸ್ ಮೂಡ್ಸ್, ಆಂಗ್ರಿ, ಸೂತಿಂಗ್ ಆ್ಯಂಡ್ ಹ್ಯೂಮರಸ್. ಅವನ ಮೂಡ್ ಇದ್ದ ಹಾಗೆ ಅವನಿಗೆ ಚಿತ್ರಗಳನ್ನು ಬರೆಯೋದಕ್ಕೆ ಶುರು ಮಾಡ್ತಾನೆ. ಕೋಪದಲ್ಲಿದ್ದಾಗ ಒಂದು ರೀತಿ ಚಿತ್ರ, ದುಃಖದಲ್ಲಿದ್ದಾಗ ಒಂದು ರೀತಿ ಚಿತ್ರ, ಈ ರೀತಿ ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಬರಿತಾ ಹೋಗ್ತಾನೆ. ಈ ಹ್ಯಾಡ್ ಆಲ್ವೇಸ್ ಬೀನ್ ಗುಡ್ ಅಟ್ ಉರ್ದು ಕಾಲಿಗ್ರಫಿ, ಸೊ ಸ್ಕೆಚಿಂಗ್ ಕೇಮ್ ನ್ಯಾಚುರಲಿ ಟು ಹಿಮ್. ಸತೀಶ್ ಗುಜರಾಲ್ ಉರ್ದು ಕಾಲಿಗ್ರಫಿ, ಉರ್ದು ಬರವಣಿಗೆಯಲ್ಲಿ ತುಂಬ ಚೆನ್ನಾಗಿದ್ದರಿಂದ ಸ್ಕೆಚ್ ಆಗ್ತಕ್ಕಂಥ ತುಂಬ ನ್ಯಾಚುರಲ್ ಆಗಿ ಆ ಒಂದು ಹುಡುಗನಿಗೆ ಬಂದುಬಿಡುತ್ತೆ. ಸತೀಶ್ಗೆ ತುಂಬ ಚೆನ್ನಾಗಿ ಏನು ಮಾಡ್ತಾನೆ, ಸ್ಕೆಚ್ ಹಾಕಿ ಡ್ರಾಯಿಂಗ್ಸನ್ನು ಬರೆಯೋದಕ್ಕೆ ಶುರು ಮಾಡ್ಕೋತಾನೆ. ದಿಸ್ ಒನ್ ಬಿಕಮ್ಸ್ ಇಸ್ ಒನ್ ಆಕ್ಟಿವಿಟಿ. ಓದೋದ್ರ ಜೊತೆ ಇದು ಒಂದು ಪಾಸ್ಟ್ ಟೈಮ್ ಆಕ್ಟಿವಿಟಿ, ಮೀನ್ಸ್ ಟೈಮ್ ಪಾಸ್ ಆಕ್ಟಿವಿಟಿಯಾಗಿ ಆಗುತ್ತೆ. However, his father was not amused. He took away all the notebooks he had drawn on. This is an idle pastime. You would do better to read and get some knowledge, he said to his son. ಆದರೆ ತಂದೆ ಇದರ ಬಗ್ಗೆ ಯಾವುದೇ ರೀತಿ ಒಂದು ಕಾಳಜಿಯನ್ನು ತೋರಿಸೋದಿಲ್ಲ. He took away all his notebooks he had drawn. ಸತೀಶ್ ಬರೆದಿರ್ತಕ್ಕಂಥ ಎಲ್ಲ ನೋಟ್ಬುಕ್ಸನ್ನು ಏನು ಮಾಡ್ತಾರೆ, ತಂದೆ ತೆಗೆದುಕೊಂಡು ಹೊರಟ್ಬಿಡ್ತಾರೆ. ದಿಸ್ ಈಸ್ ಆನ್ ಐಡಲ್ ಪಾಸ್ಟ್ ಟೈಮ್. ಇದೊಂದು ರೀತಿ ಕಾಲಹರಣ ಮಾಡ್ತಾ ಇದೆಯಾ. ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಡ್ಜ್. ಈ ರೀತಿ ಕೂತ್ಕೊಂಡು ಸುಮ್ಮನೆ ಕಾಲಹರಣ ಮಾರಿ ಚಿತ್ರಗಳನ್ನು ಬರೆಯೋದ್ರಿಂದ ಏನೂ ಬರೋದಿಲ್ಲ. ಯು ವುಡ್ ಡೂ ರೀಡ್ಸ್ ಆ್ಯಂಡ್ ಗೆಟ್ ಸಮ್ ನಾಲೆಡ್ಜ್. ಈ ಬುಕ್ಸನ್ನು ಓದಿ ಸ್ವಲ್ಪ ನಾಲೆಡ್ಜನ್ನು ಪಡ್ಕೋ ಅಂತ ಹೇಳಿ ಆ ಒಂದು ಸತೀಶ್ಗೆ ತಂದೆ ಹೇಳ್ತಾರೆ. ಬಟ್ several visits to doctors followed with nothing improving for Satish. He remained in his silent world, the only solace for him being painting. He managed to paint and draw in spite of his father's opposition. One day, when he was mixing the colors on his palette, he became aware of his father standing at the door. He looked up to find him staring at the paintings intently. Satish reddened but continued with his mixing. Slowly his father came into the room and sat next to his son.
ಈ ರೀತಿ ಇರಬೇಕಾದ್ರೆ ಸತೀಶನ್ನು ಮತ್ತೆ ಡಾಕ್ಟರ್ ಹತ್ರ ತುಂಬ ಸರಿ ಕರ್ಕೊಂಡು ಹೋಗ್ತಾರೆ. ಬಟ್ ನಥಿಂಗ್ ಇಂಪ್ರೂವ್ಡ್, ಏನೂ ಸಹ ಇಂಪ್ರೂವ್ ಆಗೋದಿಲ್ಲ. ಹಿ ರಿಮೈನ್ಡ್ ಇನ್ ಇಸ್ ಸೈಲೆಂಟ್ ವರ್ಡ್ ಆ್ಯಂಡ್ ಓನ್ಲಿ ಸೋಲೇಸ್ ಫಾರ್ ಹಿಮ್ ಬೀಯಿಂಗ್ ಪೇಂಟಿಂಗ್. ಅವನ ಒಂದು ಸೈಲೆಂಟ್ ವರ್ಡಲ್ಲಿ ಸತೀಶ್ ಇರೋದಕ್ಕೆ ಶುರು ಆಗ್ತಾನೆ. ಅಂದರೆ ಅವನಿಗೆ ಕಿವಿ ಸರಿ ಆಗೋದಿಲ್ಲ, ಏನು ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಓನ್ಲಿ ಸೋಲೇಸ್, ಅವನಿಗೆ ಇದ್ದಂಥ ಒಂದು ಜೊತೆಗಾರ ಅಥವಾ ಒಂದು ಕಂಪ್ನಿ ಏನಪ್ಪ ಅಂದರೆ ಪೇಂಟ್ ಮಾಡ್ತಕ್ಕಂಥದ್ದು ಅಥವಾ ಡ್ರಾಯಿಂಗ್ ಬರೀತಕ್ಕಂಥದ್ದು. ಹಿ ಮ್ಯಾನೇಜ್ ಟು ಪೇಂಟ್ ಆ್ಯಂಡ್ ಡ್ರಾ ಇನ್ ಸ್ಪೈಟ್ ಆಫ್ ಹಿಸ್ ಫಾದರ್ಸ್ ಅಪೋಸಿಷನ್. ತಂದೆ ನೀನು ಪೇಂಟ್ ಮಾಡಬಾರ್ದು, ಡ್ರಾಯಿಂಗ್ ಬರೀಬಾರ್ದು, ಓದ್ಕೋಬೇಕು ಅಂತ ಅಪೋಸ್ ಮಾಡ್ತಾ ಇದ್ರು ಸಹ ಏನು ಮಾಡ್ತಾನೆ ಸತೀಶ್, ಈ ಡೂಯಿಂಗ್ ಪೇಂಟಿಂಗ್ ಆ್ಯಂಡ್ ಡ್ರಾಯಿಂಗ್ ಮತ್ತು ಪೇಂಟಿಂಗನ್ನು ಮಾಡ್ತಾ ಇರ್ತಾನೆ. ಒನ್ ಡೇ ವೆನ್ ಸತೀಶ್ ವಾಸ್ ಬ್ಯುಸಿ ವಿತ್ ಮಿಕ್ಸಿಂಗ್ ದಿ ಕಲರ್ಸ್, ದ ಫಾದರ್ ವಾಸ್ ಸ್ಟ್ಯಾಂಡಿಂಗ್ ಅಟ್ ದ ಡೋರ್. ಒಂದು ದಿವಸ ಸತೀಶ್ ಕಲರ್ಸನ್ನು ಮಿಕ್ಸ್ ಮಾಡಿಕೊಡ್ತಾ ಇರಬೇಕಾದ್ರೆ ತಂದೆ ಏನು ಮಾಡ್ತಾರೆ, ಡೋರ್ ಹತ್ರ ಬಂದು ನಿಂತಿರ್ತಾರೆ. ತಂದೆ ನೋಡ್ತಾ ಇದ್ರು ಸಹ ಸತೀಶ್ ಏನು ಮಾಡ್ತಾನೆ, ಹಿ ಕಂಟಿನ್ಯೂಡ್ ಟು ದಿ ಮಿಕ್ಸಿಂಗ್ ದಿ ಕಲರ್ಸ್. ದೆನ್ ಸ್ಲೋಲಿ ಹಿಸ್ ಫಾದರ್ ಕೇಮ್ ಇನ್ ಟು ದ ರೂಮ್ ಆ್ಯಂಡ್ ಸ್ಯಾಟ್ ನೆಕ್ಸ್ಟ್ ಟು ಹಿಸ್ ಸನ್. ತಂದೆ ಏನು ಮಾಡ್ತಾರೆ, ಮತ್ತೆ ರೂಮ್ನ ಒಳಗಡೆ ಬಂದು ಸತೀಶ್ನ ಪಕ್ಕದಲ್ಲಿ ಕೂತ್ಕೋತಾರೆ. ಕೂತ್ಕೊಂಡ್ರು ಸಹ ಸತೀಶ್ ಏನು ಮಾಡ್ತಾನೆ, ಡ್ರಾಯಿಂಗ್ ಬರೆಯೋದಕ್ಕೆ ಒಂದು ಕಲರ್ಸನ್ನು ಮಿಕ್ಸ್ ಮಾಡ್ತಾನೆ ಇರ್ತಾನೆ. ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ ಡೋಂಟ್ ಯು, he asked. Had Satish had the power of hearing, he would have heard the tremors in his father's voice. As it was, he only read his lips. He didn't reply. Avtara Narayan put his hand on Satish's shoulder. Satish was unable to believe that his father was not angry with him for painting. ತಂದೆ ಬಂದು ಕೂತ್ಕೊಂಡು ತಂದೆ ಹೇಳ್ತಾರೆ, ಯು ವಾಂಟ್ ಟು ಡೂ ಇಟ್ ವೆರಿ ಬ್ಯಾಡ್ಲಿ ಡೋಂಟ್ ಯು, ನೀನು ಇದನ್ನು ತುಂಬ ಚೆನ್ನಾಗಿ ಮಾಡಬೇಕು, ಈ ಚಿತ್ರಗಳನ್ನು ಇನ್ನೂ ಹೆಚ್ಚಾಗಿ ಬರೀಬೇಕು ಅಂದ್ಕೊತಾ ಇದೆಯಲ್ವಾ ಅಂತ ಕೇಳ್ತಾರೆ. ಬಟ್ ಸತೀಶ್ ಡಿಡೆಂಟ್ ಹಿಯರ್ ಬಿಕಾಸ್ ಹಿ ಲಾಸ್ಟ್ ಈಸ್ ಹಿಯರಿಂಗ್ ಪ್ರಾಬ್ಲಮ್. ಆದರೆ ಅದು ಸತೀಶ್ನಿಗೆ ಕೇಳೋದಿಲ್ಲ. ಹಿ ವುಡ್ ಹ್ಯಾವ್ ಹರ್ಡ್ ದ ಟ್ರಿಮೋರ್ಸ್ ಇನ್ ಹಿಸ್ ಫಾದರ್ಸ್ ವಾಯ್ಸ್ ಆ್ಯಸ್ ಇಟ್ ವಾಸ್ ಹಿ ಓನ್ಲಿ ರೀಡ್ ಹಿಸ್ ಲಿಪ್ಸ್. ಆದರೆ ತಂದೆ ಹೇಳ್ತಕ್ಕಂಥ ಮಾತುಗಳು ಸತೀಶ್ಗೆ ಕೇಳೋದಿಲ್ಲ. ಆದರೆ ತಂದೆಯ ಒಂದು ಲಿಪ್ಸನ್ನು ಮಾತ್ರ ಸತೀಶ್ ರೀಡ್ ಮಾಡ್ತಾನೆ, ಏನು ಹೇಳ್ತಾ ಇರ್ಬೋದು ಅಂತ ಗೆಸ್ ಮಾಡ್ತಾನೆ. ಬಟ್ ಹಿ ಡಿಡೆಂಟ್ ರಿಪ್ಲೈಡ್. ಆದರೆ ಸತೀಶ್ ತಂದೆಗೆ ಏನು ರಿಪ್ಲೈ ಮಾಡೋದಿಲ್ಲ. ಅವತಾರ್ ನಾರಾಯಣ್ ಪುಟ್ ಹಿಸ್ ಹ್ಯಾಂಡ್ ಆನ್ ಸತೀಶ್ ಶೋಲ್ಡರ್. ತಂದೆ ಅವನ ಹೆಗಲ ಮೇಲೆ ಕೈ ಇಟ್ಕೊಳ್ತಾನೆ. ದೆನ್ ಸತೀಶ್ ವಾಸ್ ಅನೇಬಲ್ ಟು ಬಿಲೀವ್ ದಟ್ ಹಿಸ್ ಫಾದರ್ ವಾಸ್ ನಾಟ್ ಆ್ಯಂಗ್ರಿ ವಿತ್ ಹಿಮ್ ಫಾರ್ ಪೇಂಟಿಂಗ್. ಸತೀಶನಿಗೆ ಇದೊಂದು ರೀತಿ ನಂಬೋಕೆ ಆಗೋದಿಲ್ಲ. ತಂದೆ ತಾನು ಪೇಂಟಿಂಗ್ ಮಾಡ್ತಾ ಇರೋದನ್ನು ನೋಡಿ ಕೋಪ ಬಂದಿರೋದಿಲ್ಲ ಅಥವಾ ಸತೀಶ್ನನ್ನು ಏನು ಬೈದೇ ಇರೋದ್ರಿಂದ ಸತೀಶನಿಗೆ ಒಂದು ರೀತಿ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೂಮೆಂಟ್ಸ್ ಲೇಟರ್ ಹಿಸ್ ಫಾದರ್ ಲೆಫ್ಟ್ ದ ರೂಮ್. ಕೆಲವು ನಿಮಿಷಗಳ ನಂತರ ತಂದೆ ಏನು ಮಾಡ್ತಾರೆ, ರೂಮಿಂದ ಹೊರಟೋಗ್ತಾರೆ. ವೆನ್ ಹಿ ರಿಟರ್ನ್ಡ್ ಎ ಕಪಲ್ ಆಫ್ ಅವರ್ಸ್ ಲೇಟರ್ ಹಿಸ್ ಆರ್ಮ್ಸ್ ವರ್ ಫುಲ್ ಆಫ್ ಪೇಂಟ್ಸ್, brushes of all shapes and size and several rolls of drawing sheets. He carefully set them down on Satish's table. ಕೆಲವು ನಿಮಿಷಗಳ ನಂತರ ತಂದೆ ರೂಮಿಂದ ಹೊರಗೋಗಿ ಹಿ ರಿಟರ್ನ್ಡ್ ಆಫ್ಟರ್ ಕಪಲ್ ಆಫ್ ಅವರ್ಸ್, ಕೆಲವು ಗಂಟೆಗಳ ನಂತರ ರಿಟರ್ನ್ ಬಂದಾಗ ಈಸ್ ಆರ್ಮ್ಸ್ ಫುಲ್ ಆಫ್ ಪೇಂಟ್ಸ್, ಅವ್ರ ಕೈ ತುಂಬ ಏನು ಮಾಡಿರ್ತಾರೆ ಬಣ್ಣಗಳನ್ನು, ಬ್ರಷಸ್ ಆಫ್ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಸೈಜ್, ಬೇರೆ ಬೇರೆ ಸೈಜ್ ಮತ್ತು ಶೇಪ್ ಇರತಕ್ಕಂತಹ ಬ್ರಷ್ಗಳು ಮತ್ತು ಸೆವೆರಲ್ ರೋಲ್ಸ್ ಆಫ್ ಡ್ರಾಯಿಂಗ್ ಶೀಟ್ಸ್, ಡ್ರಾಯಿಂಗ್ ಬರೆಯೋದಕ್ಕೆ ಕೆಲವು ರೋಲ್ಸ್ ಆಫ್ ಡ್ರಾಯಿಂಗ್ ಶೀಟ್ಸನ್ನು ತಗೊಬಂದು ಸತೀಶ್ನ ಟೇಬಲ್ ಮೇಲೆ ಇಡ್ತಾರೆ. ಇದನ್ನು ನೋಡಿದಂಥ ಸತೀಶ್ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ದೆನ್ ದೇ ಆರ್ ಫಾರ್ ಯು ಸತೀಶ್, ಐ ವಿಲ್ ಫೈಂಡ್ ಔಟ್ ದ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ಸ್ ಫಾರ್ ಯು. ಯು ವಿಲ್ ಲರ್ನ್ ಆರ್ಟ್ ಆ್ಯಂಡ್ ಮೇಕ್ ಯುವರ್ ಲೈಫ್ ಇನ್ ಯುವರ್ ಚೂಸನ್ ಫೀಲ್ಡ್. ಸತೀಶ್ ಐಸ್ ಫಿಲ್ಡ್ ವಿತ್ ಟೀಯರ್ಸ್ ಆ್ಯಂಡ್ ಹಿ ಡಿಡ್ ಆನ್ uncharacteristic thing. He hugged his father tightly, his heart full of love for his stern father who had last accepted that his destiny lay in canvas and paint. Within a short time he learnt more than just painting, he learnt about life. It is this boy now popularly known as Satish Gujral. ತಂದೆ ಎಲ್ಲವನ್ನು ತಂದಿಟ್ಟು, ದೇರ್ ಆರ್ ಫಾರ್ ಯು ಸತೀಶ್, ಇವೆಲ್ಲವೂ ನಿನಗಾಗಿ ಸತೀಶ್. ಐ ವಿಲ್ ಫೈಂಡ್ ಔಟ್ ಯು ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ಸ್ ಫಾರ್ ಯು. ನಾನು ನಿನಗೆ ಈ ಚಿತ್ರಕಲೆ ಕಲಿಯೋದಕ್ಕೆ ಒಳ್ಳೆ ಸ್ಕೂಲನ್ನು ಹುಡುಕ್ತೀನಿ. ಯು ವಿಲ್ ಲರ್ನ್ ದಿ ಆರ್ಟ್ ಆ್ಯಂಡ್ ಮೇಕ್ ಯುವರ್ ಲೈಫ್ ಇನ್ ಯುವರ್ ಚೂಸನ್ ಫೀಲ್ಡ್. ನೀನು ಈ ಚಿತ್ರಕಲೆ ಬರೆಯೋದನ್ನು ಚೆನ್ನಾಗಿ ಕಲಿತ್ಕೊಂಡು ನಿನ್ನ ಲೈಫನ್ನು ನೀನು ಇಷ್ಟ ಬಂದ ಹಾಗೆ ಅದರಲ್ಲೇ ಕಲಿ ಅಂತ ಹೇಳಿ ತಂದೆ ಹೇಳ್ತಾರೆ.
ಸತೀಶ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್. ಸತೀಶ್ನ ಕಣ್ಣಲ್ಲಿ ನೀರು ಬರುತ್ತೆ. ಹಿ ಡಿಡ್ ಆನ್ ಅನ್ಕ್ಯಾರೆಕ್ಟರಿಸ್ಟಿಕ್ ಥಿಂಗ್, ಹಿ ಹಗ್ಡ್ ಹಿಸ್ ಫಾದರ್ ಟೈಟ್ಲಿ. ಆ ಹುಡುಗ ಓಡೋಗಿ ತಂದೆಯನ್ನು ಟೈಟಾಗಿ ಹಗ್ ಮಾಡ್ಕೊತಾನೆ. ಹಿಸ್ ಆರ್ಟ್ಸ್ ಫುಲ್ ಆಫ್ ಲವ್ ಫಾರ್ ಹಿಸ್ ಟರ್ನ್ ಫಾದರ್ ಹೂ ಹ್ಯಾಡ್ ಅಟ್ ಲಾಸ್ಟ್ accepted that his destiny lay in canvas and paint. ಆ ಸತೀಶ್ ಹುಡುಗನಿಗೆ ತನ್ನ ತಂದೆಯ ಮೇಲೆ ಪ್ರೀತಿ ಹುಕ್ಕಿ ಬರುತ್ತೆ. ಕೊನೆಗೂ ತನ್ನ ತಂದೆ ನನ್ನ ಒಂದು ಡೆಸ್ಟಿನಿ ಮೀನ್ಸ್ ನನ್ನ ಒಂದು ಆಸೆ ಇರ್ತಕ್ಕಂಥದ್ದು ಪೇಂಟಿಂಗ್ ಮತ್ತು ಆ ಪೇಂಟ್ಸನ್ನು ಬರೆಯೋದ್ರಲ್ಲಿ ಅಂತ ಒಪ್ಕೊಂಡ್ರಲ್ಲ ಅಂತೇಳಿ ತುಂಬ ತಂದೆಯ ಮೇಲೆ ಪ್ರೀತಿ ಉಕ್ಕಿ ಬರುತ್ತೆ. ವಿತಿನ್ ಶಾರ್ಟ್ ಆಫ್ ಟೈಮ್ ಹಿ ಲರ್ನ್ಡ್ ಮೋರ್ ದ್ಯಾನ್ ಜಸ್ಟ್ ಪೇಂಟಿಂಗ್, ಹಿ ಲರ್ನ್ಡ್ ಅಬೌಟ್ ಲೈಫ್. ಕೆಲವೇ ದಿನಗಳಲ್ಲಿ ಆ ಹುಡುಗ ಏನು ಮಾಡ್ತಾನೆ, ಪೇಂಟಿಂಗ್ ಜೊತೆಗೆ ಚಿತ್ರಕಲೆ ಜೊತೆಗೆ ಲೈಫ್ ಅಂದರೆ ಏನು ಅಂತಕ್ಕಂಥದ್ದನ್ನು ಸಹ ಕಲಿತಾನೆ. ದಿಸ್ ಇಸ್ ಬಾಯ್ ನೌ ಪಾಪ್ಯುಲರ್ಲಿ ನೋನ್ ಆಸ್ ಸತೀಶ್ ಗುಜ್ರಾಲ್. ಆ ಹುಡುಗನೇ ಈಗ ನಾವೆಲ್ಲರೂ ತುಂಬ ಪಾಪ್ಯುಲರ್, ಭಾರತದಲ್ಲೇ ತುಂಬ ಶ್ರೇಷ್ಠ ಚಿತ್ರಕಾರರಾಗಿರ್ತಕ್ಕಂತಹ ಸತೀಶ್ ಗುಜ್ರಾಲ್ರವರು. ನಾವು ಲೆಟ್ ಅಸ್ ಸಿ ಸತೀಶ್ ಗುಜ್ರಾಲ್. ಸತೀಶ್ ಗುಜ್ರಾಲ್ ಯಾರು ಅಂದಾಗ ನೋಡಿ, ಇವರು ಸತೀಶ್ ಗುಜ್ರಾಲ್ ಇಂಡಿಯನ್ ಫೇಮಸ್ ಆರ್ಟಿಸ್ಟ್, ಸ್ಕಲ್ಪ್ಚರ್ ಆ್ಯಂಡ್ ರೈಟರ್ ಆಲ್ಸೋ. ಭಾರತದ ಒಬ್ಬ ಶ್ರೇಷ್ಠ ಚಿತ್ರಕಾರರಾಗಿರ್ತಕ್ಕಂಥ ಸತೀಶ್ ಗುಜ್ರಾಲ್ರವರ ಒಂದು ಚಿಕ್ಕಂದಿನ ಒಂದು ಘಟನೆಗಳನ್ನು ನೋಡಿದ್ದೇವೆ. ಇವರು ಈಗ ಭಾರತದ ಒಬ್ಬ ಶ್ರೇಷ್ಠ ಚಿತ್ರಕಾರರಾಗಿದ್ದಾರೆ. ಅವರು ಬರೆದಿರ್ತಕ್ಕಂಥ ಕೆಲವು ಚಿತ್ರಗಳು ಸಹ ಇಲ್ಲಿದೆ. ಇದು ಸತೀಶ್ ಗುಜ್ರಾಲ್ರವರು ಬರೆದಿರ್ತಕ್ಕಂಥ ಒಂದು ಪೇಂಟಿಂಗ್ಸ್. And Satish Gujral not only an artist or a painter, he also an architecture. ನೋಡಿದ ಬೆಲ್ಜಿಯಂ ಎಂಬಸಿ ರಾಯಭಾರಿ ಕಚೇರಿಯ ಒಂದು ಡಿಸೈನನ್ನು ಸಹ ಮಾಡಿರ್ತಾರೆ. ಅವರು ಬರೀ ಪೇಂಟರ್ ಮತ್ತು ಒಬ್ಬ ಆರ್ಟಿಸ್ಟ್ ಅಷ್ಟೇ ಅಲ್ಲ, ಈಸ್ ಅನ್ ಆರ್ಕಿಟೆಕ್ಚರ್ ಆಲ್ಸೋ. ನಾವು ಸತೀಶ್ ಗುಜ್ರಾಲ್ ಈಸ್ ಅಮಾಂಗ್ ದಿ ಫೋರ್ಮೋಸ್ಟ್ ಆರ್ಟಿಸ್ಟ್ಸ್ ಆಫ್ ಇಂಡಿಯಾ. ಈಸ್ ಒನ್ ಆಫ್ ದಿ few artists who can accomplish it in several art forms like painting, sculpture and architecture. Satish Gujral is also a writer. ಸತೀಶ್ ಗುಜ್ರಾಲ್ ರವರು ಈಗ ಭಾರತದಲ್ಲೇ ಅತಿ ಅಗ್ರಗಣ್ಯ ಚಿತ್ರಕಾರರಲ್ಲೊಬ್ಬರಾಗಿದ್ದಾರೆ. ಈ ಅಕಾಂಪ್ಲಿಷ್ಡ್ ವಿತ್ ಪೇಂಟಿಂಗ್, ಸ್ಕಲ್ಪ್ಚರ್ ಆ್ಯಂಡ್ ಆರ್ಕಿಟೆಕ್ಚರ್. ಅವ್ರು ಬರೀ ಒಂದು ಆರ್ಟಿಸ್ಟ್ ಅಂದರೆ ಬರೀ ಪೇಂಟಿಂಗ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸ್ಕಲ್ಪ್ಚರ್ ಕೆತ್ತನೆ ಮಾಡೋದರಲ್ಲಿ ಮತ್ತು ಆರ್ಕಿಟೆಕ್ಚರ್ ರಚನೆ, ಒಂದು ಕನ್ಸ್ಟ್ರಕ್ಷನ್ ರಚನೆಯನ್ನು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಒಂದು ರಚನೆಯನ್ನು ಮಾಡ್ತಕ್ಕಂತಹ ಒಬ್ಬ ಆರ್ಕಿಟೆಕ್ಚರ್ ಡಿಸೈನರ್ ಸಹ ಆಗಿರ್ತಾರೆ. ಆ್ಯಂಡ್ ಸತೀಶ್ ಗುಜ್ರಾಲ್ ಈಸ್ ಆಲ್ಸೋ ಎ ರೈಟರ್. ಅವರೊಬ್ಬ ಬರಹಗಾರರು ಸಹ ಆಗಿದ್ದರು. ಎಕ್ಸಿಬಿಷನ್ ಆಫ್ ಹಿಸ್ ವರ್ಕ್ಸ್ ಹ್ಯಾವ್ ಬೀನ್ ಹೆಲ್ಡ್ ಆಲ್ ಓವರ್ ದ ವರ್ಲ್ಡ್ ಆ್ಯಂಡ್ displayed in prestigious museums like Museum of Modern Art, New York, the Hiroshima Collection, Washington, and National Gallery of Modern Art, New Delhi. He has published 4 books of his work in various arts. ಇವರು ಬರೆದಿರ್ತಕ್ಕಂಥ ಚಿತ್ರಗಳನ್ನು ಪ್ರಪಂಚದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಮ್ಯೂಸಿಯಮ್ಸ್ಗಳಲ್ಲೆಲ್ಲ ಏನು ಮಾಡ್ತಾರೆ, ಪಬ್ಲಿಷ್ ಮಾಡಿರ್ತಾರೆ. ಅದರಲ್ಲೂ ಮ್ಯೂಸಿಯಮ್ ಆಫ್ ಮಾಡರ್ನ್ ಆರ್ಟ್ ನ್ಯೂಯಾರ್ಕ್, ದ ಹಿರೋಶಿಮಾ ಕಲೆಕ್ಷನ್ ವಾಷಿಂಗ್ಟನ್ ಆ್ಯಂಡ್ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ನ್ಯೂ ಡೆಲ್ಲಿ. ನೋಡಿ, ಬೇರೆ ಬೇರೆ ಸ್ಥಳಗಳಲ್ಲಿ ಇವರು ಬರೆದಿರ್ತಕ್ಕಂಥ ಪೇಂಟಿಂಗ್ಸ್ ಮತ್ತು ಡ್ರಾಯಿಂಗ್ಸನ್ನೆಲ್ಲ ಪಬ್ಲಿಷ್ ಮಾಡಿರ್ತಾರೆ. ಆ್ಯಂಡ್ ಹಿ ಆಲ್ಸೋ ರೋಟ್ 4 ಬುಕ್ಸ್ ಆನ್ ಹಿಸ್ ವೇರಿಯಸ್ ಆರ್ಟ್ಸ್. ಬೇರೆ ಬೇರೆ ಒಂದು ಕಲೆಗಳಲ್ಲಿ ಇವರು ಪುಸ್ತಕಗಳನ್ನು ಸಹ ಬರೆದಿರ್ತಾರೆ. ಹಿ ವಾಸ್ ಅವಾರ್ಡೆಡ್ ದಿ ಆರ್ಡರ್ ಆಫ್ ಕ್ರೌನ್ ಫಾರ್ ದ ಬೆಸ್ಟ್ ಆರ್ಕಿಟೆಕ್ಚರಲ್ ಡಿಸೈನ್ ಆಫ್ ದಿ 20th century ಫಾರ್ ಹಿಸ್ ಡಿಸೈನ್ ಆಫ್ ದಿ ಬೆಲ್ಜಿಯನ್ ಎಂಬಸಿ ಇನ್ ನ್ಯೂ ಡೆಲ್ಲಿ. He has also been honored with Padma Vibhushan. His life of achievement is ample proof that physical disability is no barrier to success. He was awarded with the Order of Crown in the best design for the 20th century. 20ನೇ ಶತಮಾನದಲ್ಲೇ ಒಂದು ಬೆಸ್ಟ್ ಡಿಸೈನ್, ಒಂದು ಆರ್ಕಿಟೆಕ್ಚರಲ್ ಡಿಸೈನ್, ಒಂದು ಬಿಲ್ಡಿಂಗನ್ನು ಒಂದು ಡಿಸೈನ್ ಮಾಡಿರ್ತಾರೆ. ಬೆಲ್ಜಿಯನ್ ಎಂಬಸಿ ಇನ್ ನ್ಯೂ ಡೆಲ್ಲಿ, ಡೆಲ್ಲಿಯಲ್ಲಿರ್ತಕ್ಕಂಥ ಬೆಲ್ಜಿಯನ್ ಒಂದು ರಾಯಭಾರಿ ಕಚೇರಿಯನ್ನು ಡಿಸೈನ್ ಮಾಡಿರ್ತಾರೆ. ಆ ಡಿಸೈನಿಗೆ ಅವರಿಗೆ ಆರ್ಡರ್ ಆಫ್ ಕ್ರೌನ್ ಅಂತಕ್ಕಂಥ ಒಂದು ಅವಾರ್ಡ್ ಕೊಟ್ಟಿರ್ತಾರೆ. ಅದರ ಜೊತೆಗೆ ಭಾರತದ ಸರ್ಕಾರ ಅವರಿಗೆ ಪದ್ಮ ವಿಭೂಷಣ್ ಅಂತಕ್ಕಂತಹ ಒಂದು ಶ್ರೇಷ್ಠ ಪ್ರಶಸ್ತಿಯನ್ನು ಸಹ ಕೊಟ್ಟಿದ್ದಾರೆ. ಸಿ ದ ಲೈಫ್ ಆಫ್
Satish Gujral is the greatest proof that physical disability is no barrier to success. ಸತೀಶ್ ಗುಜ್ರಾಲ್ ರವರ ಒಂದು ಜೀವನದಿಂದ ನಾವು ಏನು ತಿಳ್ಕೊಬೋದಪ್ಪ ಅಂದರೆ, ಫಿಸಿಕಲ್ ಡಿಸಬಿಲಿಟಿ ಅಂದರೆ ನಾವು ನಮ್ಮ ದೇಹದಲ್ಲಿ ಏನಾದರೂ ಒಂದು ಕೊರತೆಗಳಿತ್ತು ಅಥವಾ ಯಾವುದೇ ಒಂದು ಅಂಗವೈಕಲ್ಯ ಇತ್ತು, ಕಿವಿ ಕೇಳೋದಿಲ್ಲ, ಕಾಲು ವರ್ಕ್ ಆಗೋದಿಲ್ಲ, ಕೈ ವರ್ಕ್ ಆಗೋದಿಲ್ಲ ಅಂತಕ್ಕಂಥ ಒಂದು ಫಿಸಿಕಲ್ ಡಿಸಬಿಲಿಟಿ, ದೈಹಿಕ ನ್ಯೂನ್ಯತೆಗಳಂತಕ್ಕಂಥದ್ದು ನಮ್ಮ ಸಕ್ಸಸ್ಗೆ ನೋ ಬ್ಯಾರಿಯರ್, ಯಾವುದೇ ರೀತಿಯ ಅಡೆತಡೆಗಳಿಲ್ಲ. ನಾವು ಏನಾದರೂ ಸಾಧನೆ ಮಾಡಬೇಕು ಅಂದಾಗ ನಮ್ಮ ದೈಹಿಕ ನ್ಯೂನ್ಯತೆಗಳಿದ್ದರೂ ಸಹ ನಾವು ಸಾಧನೆ ಮಾಡಬಹುದು ಅಂತಕ್ಕಂಥದ್ದು ಅವರ ಜೀವನದಿಂದ ನಾವು ತಿಳ್ಕೊಬಹುದು. ಚಿಕ್ಕ ಹುಡುಗನಲ್ಲಿ ಆಕ್ಸಿಡೆಂಟ್ ಆಗಿ ಕಾಲುಗಳಿಗೆ ಆಪರೇಷನ್ಗಳಾಗಿದ್ದರಿಂದ ಕಿವುಡರಾಗಿ ಮತ್ತು ಮಾತು ಬರದೆ ಮೂಗರಾದಂತಹ ಸತೀಶ್ ಗುಜ್ರಾಲ್ ರವರು ಹಿ ಬಿಕಮ್ ಅನ್ ಇಂಡಿಯನ್ ಗ್ರೇಟೆಸ್ಟ್ ಆರ್ಟಿಸ್ಟ್, ಭಾರತದ ಒಬ್ಬ ಶ್ರೇಷ್ಠ ಚಿತ್ರಕಾರರಾಗಿ ಬೆಳೆದಿದ್ದಾರೆ. ಅವರ ಜೀವನದಿಂದ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ನಮ್ಮ ದೈಹಿಕ ನ್ಯೂನ್ಯತೆಗಳು ನಮ್ಮ ಒಂದು ಸಕ್ಸಸ್ಗೆ ಯಾವುದೇ ರೀತಿ ಅಡ್ಡಿ ಬರೋದಿಲ್ಲ. ನಾವು ಸಾಧನೆ ಮಾಡಬೇಕಂದಾಗ ನಿಜವಾಗಲೂ ಸಹ ನಮ್ಮ ದೈಹಿಕ ನ್ಯೂನ್ಯತೆಗಳು ನಮ್ಮ ಸಾಧನೆಗೆ ಅಡ್ಡಿ ಇಲ್ಲ. ನಾವು ಒಂದು ದೃಢ ಆತ್ಮವಿಶ್ವಾಸ, ಒಂದು ಛಲ ಮತ್ತು ಒಂದು ರೆಗ್ಯುಲರ್ ಪ್ರಾಕ್ಟೀಸ್ ಅಥವಾ ಒಂದು ವಿಷನ್, ದೂರದೃಷ್ಟಿಯನ್ನು ಇಟ್ಟು ನಾವು ರೆಗ್ಯುಲರ್ ವರ್ಕನ್ನು ಮಾಡಿದಾಗ ಡೆಫಿನೆಟ್ಲಿ ವಿ ವಿಲ್ ಬಿ ಸಕ್ಸಸ್ಫುಲ್. ನಾವು ನಿಜವಾಗಲೂ ಸಕ್ಸಸ್ಸನ್ನು ಕಾಣಬಹುದು ಅಂತಕ್ಕಂಥದ್ದು ಈ ಸತೀಶ್ ಗುಜ್ರಾಲ್ ರವರ ಜೀವನದಿಂದ ನಾವು ಅರಿಯಬಹುದಾಗಿದೆ. ದಿಸ್ ಈಸ್ ದ ಲೆಸನ್ ಅಬೌಟ್ ದಿ ಫೇಮಸ್ ಇಂಡಿಯನ್ ಆರ್ಟಿಸ್ಟ್ ಸತೀಶ್ ಗುಜ್ರಾಲ್. ದ ಲೆಸನ್ ಕಲರ್ಸ್ ಆಫ್ ಸೈಲೆನ್ಸ್. Thank you for watching the video.